ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿ ಹಿಂದಿನ ತರಗತಿಯ ಒಂದು ಗದ್ಯ ಭಾಗವನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ಒಂದು ಗದ್ಯ ಭಾಗ ಅಂತಕ್ಕಂಥದ್ದು ಒಂದು ಶತಕ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಹಲವು ಪ್ರಕಾರಗಳಲ್ಲಿ ಅದರಲ್ಲಿ ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯಕ್ಕಿಂತ ಈ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಚಪ್ಪು ಕಾವ್ಯ, ತ್ರಿಪಾದಿ, ಕಂದ, ಷಟ್ಪದಿ, ರಗಳೆ, ಸಾಂಗತ್ಯ ಈ ತರದ ಹಲವು ಪ್ರಕಾರಗಳಂತೆ ಒಂದು ಶತಕ ಸಾಹಿತ್ಯ ಅಂತಕ್ಕಂಥದ್ದು ಶತಕ ಸಾಹಿತ್ಯ ಅಂತಕ್ಕಂಥದ್ದು ಒಂದು ಅತ್ಯಂತ ಪ್ರಮುಖ ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ. ಇಂತಹ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಹಲವು ಜನ ಕವಿಗಳು ಕೂಡ ಹಲವು ತರದ ಕೃತಿಗಳನ್ನು ಕೂಡ ಬರೆದಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಹಾಗಾಗಿ ಶತಕ ಸಾಹಿತ್ಯ ಅಂದ್ರೆ ಏನಪ್ಪ ಅಂತಂದ್ರೆ 100 ಪದ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ಪ್ರಕಾರ ಅಥವಾ ಒಂದು ಕೃತಿಯನ್ನ ನಾವು ಶತಕ ಸಾಹಿತ್ಯ ಅಂತೇಳಿ ಕರಿತೀವಿ. ಗ್ರಂಥಾರ್ಥ ಸಾಹಿತ್ಯ ಅಂತ ನಾವು ಕರೀಬಹುದು. 100 ಪದ್ಯ, ಸುಮಾರು 100 ಪದ್ಯಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಗ್ರಂಥವನ್ನ ಅಥವಾ ಒಂದು ಸಾಹಿತ್ಯ ಕೃತಿಯನ್ನ ಒಂದು ಶತಕ ಸಾಹಿತ್ಯ, ಶತಕ ಅಂದ್ರೆ 100 ಅಂತ ಹೇಳ್ತೀವಿ ನಾವು. ಹಾಗಾಗಿ ಶತಕ ಒಂದು ಸಾಹಿತ್ಯ ಪ್ರಕಾರವನ್ನು ಗ್ರಂಥವನ್ನ ಶತಕ ಸಾಹಿತ್ಯ ಅಂತೇಳಿ ನಾವು ಕರೀತೀವಿ. ಹಾಗಾಗಿ ಇಂತಹ ಒಂದು ಶತಕ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂತಹ ಕೃತಿಗಳು ಯಾವೆಲ್ಲ ಇದಾವೆ, ಯಾರ್ಯಾರೆಲ್ಲ ಆ ಒಂದು ಶತಕ ಸಾಹಿತ್ಯದ ಕೃತಿಗಳನ್ನ ಬರಿತಾ ಹೋಗುವುದು ಅಂತ ನಾವು ನೋಡಿದ್ರೆ ನೋಡಿ, ಕನ್ನಡದ ಮೊದಲ ಶತಕ ಸಾಹಿತ್ಯವನ್ನ ಯಾರು ಬರೆದರು ಮತ್ತು ಯಾವ ಕೃತಿ ಅದು ಅಂತಂದ್ರೆ ನೋಡಿ, ಈ ಒಂದು ಶತಕ ಸಾಹಿತ್ಯ ಬರೆದಿದ್ದು ನಾಗವರ್ಮಾಚಾರ್ಯ ಅಂತಕ್ಕಂಥನು. ನಾಗವರ್ಮಾಚಾರ್ಯ ಅಂತಕ್ಕಂಥನು ಚಂದ್ರ ಚೂಡಾಮಣಿ ಶತಕ, ಚಂದ್ರ ಚೂಡಾಮಣಿ ಶತಕ. ಇದು ನಮಗೆ ಇದುವರೆಗೂ ಸಿಕ್ಕಿರ್ತಕ್ಕಂತಹ ಕನ್ನಡದ ಮೊಟ್ಟ ಮೊದಲ ಶತಕ ಸಾಹಿತ್ಯ ಕೃತಿ ಯಾವುದಂದ್ರೆ ನಾಗವರ್ಮಾಚಾರ್ಯ ಬರೆದಿರ್ತಕ್ಕಂತಹ ಚಂದ್ರ ಚೂಡಾಮಣಿ ಶತಕ ಅಂತಕ್ಕಂಥದ್ದು ಇದರಲ್ಲೂ ಕೂಡ ಸಿಕ್ಕಿರ್ತಕ್ಕಂತಹ ಕೃತಿಗಳಲ್ಲಿ ಕನ್ನಡದ ಮೊಟ್ಟ ಮೊದಲ ಶತಕ ಕೃತಿಯಾಗಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಹಾಗೆ ನಂತರದಲ್ಲಿ ಯಾರ್ಯಾರು ಈ ಒಂದು ಕೃತಿಗಳನ್ನ ಬರೀತಾ ಹೋದ್ರು ಅಂದ್ರೆ ನಮಗೆ ನಂತರದಲ್ಲಿ ಹರಿಹರ ಅಂತಕ್ಕಂತಹ ಕವಿ ಬರ್ತಾರೆ. ಹರಿಹರ ಅಂತಕ್ಕಂಥನು ಪ್ರಗಳೆಯ ಕವಿ ಅಂತಕ್ಕಂತಹ ಬಿರುದಿನಂತೆ ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕೃತಿ ಕವಿಗಳು. ಹಾಗೆ ಇವರು ಬರೆದಿರ್ತಕ್ಕಂತಹ ಕೃತಿಗಳು ಯಾವುವು ಅಂದ್ರೆ ಪಂಪ ಶತಕ ಮತ್ತೊಂದು ರಕ್ಷಾ ಶತಕ. ಪಂಪ ಶತಕ, ರಕ್ಷಾ ಶತಕ ಅಂತಕ್ಕಂತಹ 2 ಶತಕ ಸಾಹಿತ್ಯ ಕೃತಿಗಳನ್ನು ಬರೆದರು. ನಂತರ ರತ್ನಾಕರ ವರ್ಣಿ ಅಂತಕ್ಕಂಥವನು ಪಂಪ ಶತಕ ರತ್ನಾಕರ ಶತಕ, ರತ್ನಾಕರ ಶತಕ, ಅಪರಾಧೇಶ್ವರ ಶತಕ, ಹಾಗೆ ತ್ರಿಲೋಕ ಶತಕ. ಸೊ ಹೀಗೆ ಕನ್ನಡದಲ್ಲಿ ಹಲವಾರು ಕವಿಗಳು ಹಲವಾರು ಶತಕ ಸಾಹಿತ್ಯ ಕೃತಿಗಳ ಬರೆದಿರ್ತಕ್ಕಂಥ ನಾವು ಕಾಣಬಹುದಾಗಿದೆ. ಹಾಗೆ ನಂತರದಲ್ಲಿ ಶಾಂತವೀರ ದೇಶಿಕ ಆಗಿರ್ಬೋದು ಅಥವಾ ಶಂಕರ ದೇವ ಆಗಿರ್ಬೋದು ಅಥವಾ ತಿರುಮಲಾದಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಕನ್ನಡದಲ್ಲಿ ಸಾಕಷ್ಟು ಕವಿಗಳು ಈ ಒಂದು ಕನ್ನಡ ಒಂದು ಶತಕ ಸಾಹಿತ್ಯ ಕೃತಿಗಳನ್ನು ನಾವು ಕಾಣಬಹುದಾಗಿದೆ. ಇಂತಹ ಹಲವು ಶತಕ ಸಾಹಿತ್ಯ ಕೃತಿಗಳನ್ನು ಬರೆದಿರ್ತಕ್ಕಂತಹ ಕವಿಗಳಲ್ಲಿ ನಮ್ಮ ಪ್ರಸ್ತುತ ಪದ್ಯವಾದ ಕವಿಗಳಾಗಿರ್ತಕ್ಕಂತಹ ಹುಲಿಗೆರೆ ಸೋಮನಾಥ ಅಂತವರು ಕೂಡ ಒಬ್ಬರು. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಹುಲಿಗೆರೆ ಸೋಮನಾಥ ಅವರು ಬರೆದಿರ್ತಕ್ಕಂತಹ ಶತಕ ಸಾಹಿತ್ಯದ ಒಂದು ಕೃತಿಯಾಗಿರ್ತಕ್ಕಂತಹ ಸೋಮೇಶ್ವರ ಶತಕ ಅಂತಕ್ಕಂತಹ ಒಂದು ಗದ್ಯ ಭಾಗವನ್ನ ಅಧ್ಯಯನವನ್ನ ಮಾಡೋಣ. ಅರ್ಥ? ಹಾಗಾದ್ರೆ
ಕನ್ನಡದ ಮೊಟ್ಟಮೊದಲ ಶತಕ ಸಾಹಿತ್ಯ ಕೃತಿ ಯಾವುದು? ಯಾವುದು? ಇದೆಯಲ್ಲ, ನಾಗವರ್ಮಾಚಾರ್ಯರ ಚಂದ್ರಚೂಡಾಮಣಿ ಶತಕ ಅಂತಕ್ಕಂಥದ್ದು. ಸೋಮೇಶ್ವರ ಶತಕ ಪದ್ಯ, ಸೋಮೇಶ್ವರ ಶತಕ ಬರೆದಿರ್ತಕ್ಕಂಥವರು ಹುಲಿಗೆರೆ ಸೋಮನಾಥ. ಹುಲಿಗೆರೆ ಸೋಮನಾಥ ಅಂತಕ್ಕಂತಹ ಕವಿಗಳು. ಸೋಮನಾಥ ಆಮೇಲೆ ಇವರ ಪರಿಚಯವನ್ನು ಕೂಡ ನಾವು ತಿಳ್ಕೊಬೇಕಲ್ವಾ? ಅವ್ರು ಎಲ್ಲಿ ಹುಟ್ಟಿದ್ರು, ಎಷ್ಟು ಹುಟ್ಟಿದ್ರು, ಅವರ ಒಂದು ಕೃತಿಗಳು ಯಾವ್ಯಾವ ಅನ್ನೋದನ್ನ ನೋಡೋಣ. ಈಗ ನೋಡಿ, ನಮ್ಮ ಸೋಮೇಶ್ವರ ಶತಕ ಈ ಒಂದು ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಹುಲಿಗೆರೆ ಸೋಮನಾಥ ಅವರ ಒಂದು ಕವಿ ಪರಿಚಯವನ್ನ ಈಗ ಕಪ್ಪಲಿ ಮೇಲೆ ಬರ್ತೇನೆ. ನಮ್ಮ ಹುಲಿಗೆರೆ ಸೋಮನಾಥ ಅಂತಹ ಕವಿಗಳು ಹುಟ್ಟಿದ್ದು ಕ್ರಿಸ್ತ ಸುಮಾರು 1299, ಅಂದ್ರೆ 12ನೇ ಶತಮಾನದ ಅಂತ್ಯ ಮತ್ತು 13ನೇ ಶತಮಾನದ ಆರಂಭ ಘಟ್ಟ. ಅಂತಹ ಒಂದು ಕಾಲದಲ್ಲಿರ್ತಕ್ಕಂಥ 1299ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರತಕ್ಕಂತಹ ಶಿರಹಟ್ಟಿ ತಾಲೂಕಿನ ಹುಲಿಗೆರೆ ಅನ್ನತಕ್ಕಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರೆ? ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಎಷ್ಟರಲ್ಲಿ? 1299ರಲ್ಲಿ ಧಾರವಾಡ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹುಲಿಗೆರೆ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಹಾಗೆ ಇದು ಬರೆದಿರ್ತಕ್ಕಂತಹ ಪ್ರಮುಖವಾಗಿ 2 ಕಾವ್ಯಗಳು ಬರುತ್ತವೆ. ಇಲ್ಲಿ ಹುಲಿಗೆರೆ ಸೋಮನಾಥ ಅಂತಕ್ಕಂಥವ್ರು ಕನ್ನಡ ಮತ್ತು ಸಂಸ್ಕೃತ 2 ಭಾಷೆಗಳಲ್ಲೂ ಕೂಡ ಒಂದು ಪಾಂಡಿತ್ಯವನ್ನು ಪಡೆದಿರ್ತಾರೆ. ಕನ್ನಡ ಮತ್ತು ಕೇವಲ ಇವತ್ತು ನಮ್ಗೆ ಒಂದು ಭಾಷೆ ಬರ್ತಕ್ಕಂಥದ್ದೇ ಕಷ್ಟ, ಅದನ್ನು ಕೂಡ ಸಂಸ್ಕೃತ ಅಂತಕ್ಕಂಥ ಒಂದು ದೇವ ಭಾಷೆ ಅಂತ ನಾವು ಕರಿತೀವಿ. ಸಂಸ್ಕೃತ ಇರ್ತಕ್ಕಂಥ ಅಷ್ಟು ಸುಲಭದ ಮಾತಾಗಿರಲ್ಲ. ಸಂದೊಂದು ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತ 2 ಭಾಷೆಗಳಲ್ಲೂ ಕೂಡ ಪಾಂಡಿತ್ಯವನ್ನು ಗಳಿಸಿದಂತಹ ಕವಿಗಳು ನಮ್ಮ ಹುಲಿಗೆರೆ ಸೋಮನಾಥ. ನೋಡಿ, ಇವರು ಬರೆದಿರ್ತಕ್ಕಂತಹ ಕೃತಿಗಳು 2, ಒಂದು ರತ್ನ ಕರಂಡ ಅಂತಕ್ಕಂಥದ್ದು, ಒಂದು ಈ ಒಂದು ಕೃತಿ ಚಂಪು ಕಾವ್ಯದಲ್ಲಿರ್ತಕ್ಕಂಥದ್ದು ಗದ್ಯ ಪದ್ಯಗಳ ಮಿಶ್ರಿತ ಸಾಹಿತ್ಯವನ್ನ ಚಂಪು ಸಾಹಿತ್ಯ ಅಂತ ನಾವು ಕರಿತೀವಿ. ಅಂತ ಒಂದು ಚಂಪು ಸಾಹಿತ್ಯದಲ್ಲಿ ಬರೆದಿರ್ತಕ್ಕಂತಹ ಕಾವ್ಯ ಯಾವುದು? ರತ್ನ ಕರಂಡ ಅಂತಕ್ಕಂತಹ ಕಾವ್ಯ. ಹಾಗೆ ಮತ್ತೊಂದು ಹುಲಿಗೆರೆ ಸೋಮೇಶ್ವರ ಶತಕ ಅಂತಕ್ಕಂಥ ಒಂದು ಶತಕ ಸಾಹಿತ್ಯ ಕೃತಿಯನ್ನು ಬರೆದಿರ್ತಕ್ಕಂಥದ್ದು. ಇದು ವೃತ್ತ ಛಂದಸ್ಸಿನಲ್ಲಿ ಇರತಕ್ಕಂಥದ್ದು. ವೃತ್ತ ಛಂದಸ್ಸು ಅಂದ್ರೆ 4 ಸ್ವರಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪದ್ಯ. ನೆಕ್ಸ್ಟ್ ನಿಮ್ಗೆ ಅಕ್ಷರಗಳ ಮಾಡಿದಾಗ ನಿಮಗೆ ಛಂದಸ್ಸಿನ ಗೊತ್ತಾಗುತ್ತೆ. ಅಂತ ಒಂದು ವೃತ್ತ ಛಂದಸ್ಸಿನಲ್ಲಿ ಬರೆದಿರ್ತಕ್ಕಂಥ ಒಂದು ಪದ್ಯ ಭಾಗ ಸೋಮೇಶ್ವರ ಶತಕ ಅಂತಕ್ಕಂಥ ಒಂದು ಪದ್ಯ ಭಾಗ. ಹಾಗಾದ್ರೆ ಇವರ ಒಂದು ಅಂಕಿತ ನಾಮ ಯಾವ್ದಪ್ಪ ಅಂದ್ರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂಥದ್ದು ನಮ್ಮ ಹುಲಿಗೆರೆ ಸೋಮನಾಥ ಅವರ ಅಂಕಿತ ನಾಮ. ಎಷ್ಟು ಹುಟ್ಟಿದ್ದು? 1999ರಲ್ಲಿ. ಅವರ ಎಲ್ಲಿ ಹುಟ್ಟಿದ್ದು? ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹುಲಿಗೆರೆ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಅಲ್ವಾ? ಹಾಗಾದ್ರೆ ಅವರು ಒಂದು ಅಂಕಿತ ನಾಮ ಯಾವುದು? ಯಾವ ಅಂಕಿತ ನಾಮ? ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂತಹ ಅಂಕಿತ ನಾಮದಿಂದ 2 ಕಾವ್ಯಗಳನ್ನು ಬರೆದಿರ್ತಕ್ಕಂಥ ನಾವು ನೋಡ್ತೀವಿ. ಒಂದು ರತ್ನ ಕರಂಡ ಅಂತಕ್ಕಂಥ ಒಂದು ಚಂಪು ಕಾವ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಕೃತಿಯಾದ್ರೆ, ಮತ್ತೊಂದು ಛಂದಸ್ಸನ ಒಂದು ವೃತ್ತ ಛಂದಸ್ಸಿನಲ್ಲಿ ಬರೆದಿರ್ತಕ್ಕಂತಹ ಸೋಮೇಶ್ವರ ಶತಕ ಅಂತಕ್ಕಂಥ ಒಂದು ಕಾವ್ಯ ಅಂತಕ್ಕಂಥದ್ದು ಒಂದು. ನೋಡಿ, ಈ ಒಂದು ಪದ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಕಥೆ ಕವನ ಅಥವಾ ಪದ್ಯದ ಮುಖಾಂತರವಾಗಿ ತಿಳ್ಕೊಂತ ಹೋದ್ರೆ ನೆಕ್ಸ್ಟ್ ನಾವು ಮಾಡ್ತಕ್ಕಂಥ ಒಂದು ಪದ್ಯ ಹೆಚ್ಚಿನದಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಒಂದು ಸುಮಾರು ಹಲವಾರು ಕಥೆಗಳನ್ನು ನಿಮಗೆ ಹೇಳಿದ್ದೀನಿ ಅಲ್ವಾ? ಇವತ್ತಿನ ತರಗತಿಯಲ್ಲಿ ಒಂದು ಪದ್ಯವನ್ನ ಕೇಳೋಣ. ಇದನ್ನು ಕೂಡ ಇವರೇ ಬರೆದಿದ್ದು. ಆ ಪದ್ಯವನ್ನು ಮುಖಾಂತರವಾಗಿ ನಾವು ಇವತ್ತಿನ ಪದ್ಯಕ್ಕೆ ಹೋಗೋಣ. ನೋಡಿ, ಕೇಳಿಸ್ಕೊಳ್ಳಿ. ಹಾಗೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳುತ್ತಂ ತಾಂ ಕೆಲವಂ ಮಾಡುವರಿಂದ ಕಂಡು ಕೆಲವಂ
ಸುಜ್ಞಾನ ಸಂಘದಿಂದ ನೋಡುತ್ತ ಕೆಲವೊಮ್ಮೆ ಸಜ್ಜನ ಸಂಘದಿಂದ ಮರೆಯಲ್ ಸರ್ವಜ್ಞನಪ್ಪಂತೆ ತಾಂ ಫಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚಂದ ಸೋಮೇಶ್ವರ. ನೋಡಿ ಮತ್ತೆ ಈ ಪದ್ಯದ ಅರ್ಥ ಇಷ್ಟೇ. ನಾವೆಲ್ಲವನ್ನೂ ಕೂಡ ಸ್ವತಃ ನಾವೇ ಕಲಿಲಿಕ್ಕೆ ಸಾಧ್ಯನ ಇಲ್ಲ. ಹಲವು ವಿಚಾರಗಳನ್ನ ಹಲವು ಜನಗಳಿಂದ ಹಲವು ಸಂದರ್ಭಗಳಲ್ಲಿ ಹಲವು ಸ್ಥಳಗಳಲ್ಲಿ ಕಲಿತಾ ಹೋಗ್ತೀವಿ. ನಾವು ಇಂಥ ಜಾಗದಲ್ಲೇ ಕಲಿತೀವಿ, ಇಂಥವರಿಂದಲೇ ಕಲಿತೀವಿ, ಹೀಗೆ ಕಲಿತೀವಿ ಅಂತಿಲ್ಲ. ಸೊ ಕಲಿಕೆ ಅಂತಕ್ಕಂಥದ್ದು ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಿರಂತರವಾಗಿರತಕ್ಕಂಥದ್ದೇ ಕಲಿಕೆ ಅಂತ. ಆಗ ಇಂತಹ ಒಂದು ಕಲಿಕೆಗೆ ಒಂದು ವಯಸ್ಸಿನ ನಂತರ ಇಲ್ಲ, ಒಂದು ಇಂಥವರಿಂದನೇ ಕಲಿಬೇಕು ಅಂತ ಏನೂ ಇಲ್ಲ. ಒಣ ಮಾತ್ರ ಕಲಿಸಿದಾಗ ನಿಜವಾದ ಗುರು ಅಂತ ಹೇಳ್ತೀವಿ. ಸೊ ಒಂದು ಅಕ್ಷರವನ್ನ ಒಣದ ಅಕ್ಷರ, ಒಂದು ಅಕ್ಷರವನ್ನ ಯಾರು ಇರ್ತಾರೋ ಅವನ್ನ ನಾವು ಗುರು ಅಂತ ಕಲಿಬಹುದಂತೆ. ಹಾಗೆ ನಾವು ನಮ್ಮ ಕವಿಗಳಿರ್ತಕ್ಕಂತಹ ಪ್ರಕಾರಗಳಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕಲಿತಕ್ಕಂಥ ಸಂದರ್ಭದಲ್ಲಿ ಬಲದಿಂದ ಕಲಿತುವಂತೆ, ಅಂದ್ರೆ ತಿಳಿದವರಿಂದ ನಾವು ಒಂದಷ್ಟು ತಿಳಿದವಂತೆ, ಕೆಲವರನ್ನ ಶಾಸ್ತ್ರಗಳನ್ನ ಓದುವ ಮುಖಾಂತರವಾಗಿ ಕಲಿತುವಂತೆ, ಕೆಲವೊಂದಷ್ಟು ವಿಚಾರಗಳನ್ನ ಸಜ್ಜನ ಅಂದರೆ ಉತ್ತಮನ ಸ್ನೇಹವನ್ನ ಮಾಡುವ ಮುಖೇನ ಕಲಿತುವಂತೆ, ಕೆಲವೊಂದನ್ನ ಸುಜ್ಞಾನ ಸಂಘದಿಂದ ಒಂದು ಜ್ಞಾನದಿಂದ ನಮಗೆ ನಾವೇ ಆಲೋಚನೆ ಮಾಡುವ ಮುಖಾಂತರ ಏನಿದೆ ಏನಿಲ್ಲ ಅನ್ನೋದನ್ನ ತಿಳ್ಕೊತೀವಂತೆ. ಸೊ ಹೀಗೆ ಹಲವಷ್ಟು ವಿಚಾರಗಳನ್ನ ಹಲವರಿಂದ ನಾವು ಕಲಿತು ಹೋಗ್ತೀವಿ. ಅದೊಂದು ವರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಲವು ಹಳ್ಳಗಳು ಸೇರಿ ಒಂದು ಸಮುದ್ರವಾಗುವ ಹಾಗೆ ಹಳ್ಳಗಳನ್ನು ಬರ್ತವಲ್ವಾ, ಮಳೆ ಬಂದ್ರೆ ಅವಸರವಾಗಿ ಹಳ್ಳಗಳು ಬರ್ತಾವ, ಹಳ್ಳಗಳು ಎಲ್ಲ ಬರ್ತವೆ. ಸೊ ಬಂದ್ರೆ ತಾನೇ ಸಮುದ್ರ ಆಗೋದು. ಹಲವು ಹಳ್ಳಗಳು ಬಂದ ಸಮುದ್ರ ಇಲ್ಲಿಂದ ಬರ್ತದೆ. ಸಮುದ್ರ ಇಲ್ಲ ನಿರ್ಮಾಣ ಆಗಲಿಕ್ಕೆ ಸಾಧ್ಯನಾ? ಇಲ್ಲ. ಒಂದು ಸಮುದ್ರ ಆಗ್ಬೇಕಂದ್ರೆ ಹಲವು ಹಳ್ಳಗಳು ಬರಬೇಕು, ಒಂದು ಸೇರಿದಾಗ ಒಂದು ಬೃಹದಾಕಾರದ ಸಮುದ್ರ ಆಗಲಿಕ್ಕೆ ಸಾಧ್ಯ. ಹಾಗೆ ನಾವುಗಳು ಕೂಡ ಮನುಷ್ಯರು. ಸೊ ನಾನು ಒಬ್ಬನೇ ಮಾತ್ರ ಓದಿ ಮಾತ್ರ ಇದೆ ಅಂತಂದ್ರೆ ನಾವು ಒಂದು ಸಣ್ಣ ಹಳ್ಳ ಕೊಳ್ಳದ ತರ ಇರ್ಬಿಡ್ತೀವಿ. ಆಗ ನಾವು ಸಮುದ್ರದ ರೀತಿ ಆಗ್ಬೇಕು. ಸಮುದ್ರದ ರೀತಿ ಆಗ್ಬೇಕಾದ್ರೆ ಹಲವು ಹಳ್ಳ ಕೊಳ್ಳಗಳು ಬಂದು ಸಮುದ್ರ ಹೇಗಾಗುತ್ತೋ ಹಾಗೆ ಹಲವು ವಿಚಾರಗಳನ್ನ ಹಲವರಿಂದ ನಾವೆಲ್ಲರೂ ಕೂಡ ತಿಳಿತಾ ಹೋಗ್ಬೇಕು. ತಿಳಿದು ನಮ್ಮ ಒಂದು ಬುದ್ಧಿಶಕ್ತಿಯನ್ನ ಏನು ಮಾಡಬೇಕು, ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಆಗ ನಾವು ಸಮುದ್ರದ ರೀತಿ ಆಗಬಹುದು ಅಂತಕ್ಕಂಥ ಒಂದು ಉತ್ತಮವಾದಂತಹ ವಿಚಾರವನ್ನ ಈ ಒಂದು ಪದ್ಯದ ಮುಖಾಂತರವಾಗಿ ಮಾಡಿದ್ದಾರೆ ನಮ್ಮ ಕವಿಗಳು. ಹಾಗೆ ಈಗ ಒಂದು ಪದ್ಯಭಾಗ ಕೇಳೋಣ. ಪ್ರಸ್ತುತ ಪದ್ಯಭಾಗದಲ್ಲೂ ಕೂಡ ನಮ್ಮ ಪುರಿಗೆರೆ ಸೋಮನಾಥ ಅವರು ಹಲವು ವಿಚಾರಗಳನ್ನ ಕುರಿತಂತೆ ಹೇಳಿರ್ತಕ್ಕಂಥದ್ದು. ನಿಜವಾದ ತಂದೆ ತಾಯಿ, ನಿಜವಾದಂತ ಬಂಧು ಅಂದ್ರೆ ಯಾರು, ತಂದೆ ತಾಯಿಯ ಕರ್ತವ್ಯವೇನು, ಮಗನ ಕರ್ತವ್ಯ ಏನು, ಪತ್ನಿಯ ಕರ್ತವ್ಯ ಏನು, ಜೊತೆಗೆ ಒಬ್ಬ ರಾಜ ಅಂದ್ರೆ ಯಾರು, ಮಂತ್ರಿ ಅಂದ್ರೆ ಮಂತ್ರಿಯ ಗುಣಲಕ್ಷಣಗಳು ಏನು, ರಾಜನ ಕರ್ತವ್ಯಗಳು ಏನು, ಸೊ ದ್ವಿಜನ ಕರ್ತವ್ಯವೇನು. ಸೊ ಎಲ್ಲಾ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಒಂದೊಂದೇ ಪಾಠಗಳಲ್ಲಿ ಬಹಳ ಉತ್ತಮವಾಗಿ ಹೇಳಿದರೆ ನೋಡೋಣ. ಈಗ ಪದ್ಯಕ್ಕೆ ಬರೋಣ. ಓಪನ್ ಮಾಡಿ ನೋಡ್ರೆ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕ ಸಾಹಿತ್ಯ ವಿಶೇಷತೆಯಿಂದ ಕೂಡಿದ್ದು ಈ ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿರುವ ಕವಿ ಸೋಮನಾಥ. ಈತನ ಕೃತಿ ಸೋಮೇಶ್ವರ ಶತಕವೆಂದೇ ಪ್ರಸಿದ್ಧಿ ಪಡೆದಿದೆ. ಸೋಮೇಶ್ವರ ಶತಕವು ಕನ್ನಡ ನಾಡಿನ ಜನಪದ ಕಾವ್ಯವೆಂಬಂತೆ ಜನಮನದಲ್ಲಿ ನೆಲೆಸಿರುವ ಕಾವ್ಯ. ನೀತಿ ಬೋಧಕವಾದ ಈ ಕಾವ್ಯವು ಇಂದಿಗೂ ಅನುಕರಣೀಯವಾದದ್ದಾಗಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬುದು ನಮ್ಮೆಲ್ಲ ಧರ್ಮಗಳ ಮೂಲ ಮಂತ್ರ. ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಲೇಬೇಕು. ರಾಜ್ಯವಾಳುವ ರಾಜನಾಗಲಿ, ಮಂತ್ರಿಯಾಗಲಿ, ರಕ್ಷಕನಾದ ಭಟನಾಗಲಿ ಇದರಿಂದ ಹೊರತಾಗುವುದಿಲ್ಲ. ಈ ಕರ್ತವ್ಯ ಪ್ರಜ್ಞೆಯೇ ದೈವತ್ವದ ಸ್ಥಾನಮಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ದೈವದ ಅನುಗ್ರಹವು ಸ್ವಾಭಾವಿಕವಾಗಿ ಏನೆಲ್ಲ ಪರಿವರ್ತನೆಗೆ ಕಾರಣವಾಗುತ್ತದೆ ಎಂಬುದನ್ನು ಮನೋಜ್ಞವಾಗಿ ಈ ಶ್ಲೋಕದಲ್ಲಿ ವಿವರಿಸಲಾಗಿರುವುದರಿಂದ ಇಂದಿಗೂ ಪ್ರಸ್ತುತವಾಗಿದೆ. ನೋಡಿ, ಅವತ್ತಿನ ಕಾಲದಲ್ಲಿ ಸೋಮೇಶ್ವರ ಶತಕ ಅವರು 12ನೇ ಶತಮಾನ ಅಥವಾ 13ನೇ ಶತಮಾನದ ಆರಂಭದಲ್ಲಿ ಬರೆದಿರ್ತಕ್ಕಂತಹ ಕವಿಗಳು ಅವ್ರು ಹೇಳಿರ್ತಕ್ಕಂಥ ಅಷ್ಟು ಮಾತುಗಳು ಕೇವಲ ಅವತ್ತಿಗೆ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ವಿಚಾರಗಳು ಪ್ರಸ್ತುತ.
ಹಾಗಾಗಿಯೇ ಈ ಒಂದು ಪದ್ಯ ಭಾಗವನ್ನು ನಿಮಗೆ ಇಟ್ಟಿರ್ತಕ್ಕಂಥದ್ದು ಇನ್ನು ಇವತ್ತಿಗೂ ಕೂಡ ಇನ್ನು ಮುಂದಕ್ಕೂ ಕೂಡ ಆ ಎಲ್ಲಾ ವಿಚಾರಗಳು ಕೂಡ ಅನ್ವಯಿಸ್ತವೆ, ಸಂಬಂಧಪಡ್ತವೆ. ಹಾಗಾಗಿ ನೋಡಿ ಏನೆಲ್ಲ ಹೇಳಿದರೆ ಪದ್ಯ ಭಾಗದಲ್ಲಿ ಅನ್ನೋದನ್ನ ನೋಡೋಣ. ಹಿತವಂ ತೋರುವ ಆತ್ಮವಂ, ಹಿತವಂ ತೋರುವಂ ಆತ್ಮವಂ, ಪರವಾತಂ ತಂದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ, ಕಲಿಸಿದಾತಂ ವರ್ಣಮಾತ್ರಂ ಗುರು, ಶ್ರುತಿ ಮಾರ್ಗಂ ಬಿಡದಾತ ಸೂರತೆ, ಮಹಾ ಸದ್ವಿದ್ಯೆ ಪುಣ್ಯದಂ, ಸುತನೇ ಸದ್ಗತಿದಾತನೇ ಹರಹರ ಶ್ರೀಚಂದ ಸೋಮೇಶ್ವರ. ಹಳಗನ್ನಡವನ್ನ ಒಡೆದು ನೋಡಿಕೊಂಡ್ರೆ ಅರ್ಥದ ಪ್ರಕಾರವಾಗಿ ಅರ್ಥ ಗ್ರಂಥವಾಗಿದ್ರೆ ಬಹಳ ಸುಲಭವಾಗಿ ಒಂದಷ್ಟು ಸಣ್ಣ ಪ್ರಯತ್ನದ ಮುಖಾಂತರವಾಗಿ ಓದಲಿಕ್ಕೆ ಸಾಧ್ಯ ಆಗುತ್ತೆ. ಹಳಗನ್ನಡ ಕಷ್ಟ 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 ಅಂತಂದ್ರೆ ಓದಲಿಕ್ಕೆ ಆಗೋದಿಲ್ಲ, ಅಕ್ಷರ ಮಾಡೋದು ಓದಬೇಕು. ಪ್ರಜೆಯಂ ಪಾಲಿಸ ಬಲ್ಲಡಾತಂ ಅರಸಂ, ಕೈಯಾಸೆಂ ಮಾಡದಂ ನಿಜ ಮಂತ್ರೇಶ್ವರ, ತಂದೆ ತಾಯಿ ಸಲಹಲ್ ಬಲ್ಲಾತನೇ ಧಾರ್ಮಿಕ, ಭಜಕಂ ದೈವದ ಭಕ್ತಿಯುಳ್ಳಡೆ ಗಿತಂ ನಿರ್ಭೀತ ತಾನಾದವ, ದ್ವಿಜನ ಆಚಾರದ ಇಳ್ಳವಂ ಹರಹರ ಶ್ರೀ ಚನ್ನ ಸೋಮೇಶ್ವರ. ಎಷ್ಟು ಚೆನ್ನಾಗಿದೆ, ಒಂದೊಂದು ಪದ್ಯವು ಕೂಡ ಬಹಳ ಅರ್ಥವಿರೋದು. ವಿವರಣೆ ಹೇಳ್ತೀನಿ ನಿಮಗೆ. ಅತಿ ಗಂಭೀರನು, ಉದಾರನು, ಧೀರನು, ಮಹಾಸಂಪನ್ನ ಸತ್ಯಾತ್ಮ, ಉರ್ಜಿತ ನಾನಾಲಿಪಿ ಭಾಷೆಗಳ್ ಪರಿಚಿತಂ, ಲಂಚಕ್ಕೆ ಕೈ ನೀಡದಂ, ವ್ರತ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಗಳಂ ಬಲ್ಲವಂ, ಪತಿ ಕಾರ್ಯಂ ವರ ಮಂತ್ರಿ ವೈಹಾರಾಶಿ ಚನ್ನ ಸೋಮೇಶ್ವರ. ಇನ್ನು ಕರೆಯಲಾಗಿರ್ತಕ್ಕಂಥ ಒಂದು ಪದ್ಯ. ಉಡುರಾಜನ ಕಡೆ ಬಂದು ಬೆಚ್ಚದಿಹನೆ ಭೃಗೋದ ಬೀಜಂ ಕೆಲಂ ಸಿಡಿದು ಕರ್ಮನಾಗದೆ, ಎಳೆಗರು ಎತ್ತಾಗದೆ ಲೋಕದೊಳ್ ಮಿಡಿಪಣ್ಣಾಗದೆ, ದೈವನ ಒಲ್ಮೆ ಇರಲ ಕಾಲಾನುಕಾಲಕ್ಕೆ ತಾಂಬಡವು ಬಲಿದನಾಗದೆ, ಹರಹರ ಶ್ರೀ ಚನ್ನ ಸೋಮೇಶ್ವರ. ಒಂದು ಪದ್ಯಕ್ಕಿಂತ ಮತ್ತೊಂದು ಪದ್ಯ ಅದ್ಭುತವಾಗಿರತಕ್ಕಂತಹ ಒಂದು ಪದ್ಯಗಳು. ನೋಡೋಣ, ಈ ಒಂದೊಂದು ಪದ್ಯಗಳಲ್ಲಿ ಕೂಡ ಹಲವು ವಿಚಾರಗಳಲ್ಲಿ ಹಲವು ವಿಚಾರಗಳ ಮುಖಾಂತರವಾಗಿ ಹಲವರ ಜವಾಬ್ದಾರಿಗಳನ್ನ, ಹಲವರ ಕರ್ತವ್ಯಗಳನ್ನ ರೀತಿ ಮಾರ್ಮಿಕವಾಗಿ ಹೇಳಿದರೆ ನೋಡೋಣ. ಮೊದಲನೇ ಈಗ ನೋಡ್ತಾ ಬರೋಣ. ನಾವೀಗ ಮೊದಲನೇ ಕಾರಣಕ್ಕೆ ಬರೋಣ. ಹಿತವಂ ತೋರುವಂ ಆತ್ಮವಂ. ನಮ್ಮ ಬಂಧುಗಳು ನಿಜವಾದ ಯಾರು ಅನ್ನೋದನ್ನ ನಮ್ಮ ಪದ್ಯದ ಕವಿಗಳ ಮೊದಲನೇ ಸಾಲಿನಲ್ಲಿ ಹೇಳಿದ್ದಾರೆ. ನಮ್ಮ ಬಂಧು ಯಾರು? ನಮ್ಮ ಬಂಧು ನಮ್ಮ ರಕ್ತ ಸಂಬಂಧಿಗಳು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅಥವಾ ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಮಾವ, ದೊಡ್ಡಪ್ಪ, ಇವರೆಲ್ಲರೂ ಕೂಡ ನಮ್ಮ ಬಂಧುಗಳೇ. ಆದ್ರೆ ನಮ್ಮ ಕವಿಗಳು ಹೇಳುವ ಪ್ರಕಾರ ನಮ್ಮ ಬಂಧು ಯಾರು ಅಂದ್ರೆ ಹಿತವನ್ನು ತೋರುವುದು, ಹಿತವನ್ನು ತೋರುವುದು. ಹಿತ ಅಂದ್ರೆ ಏನು? ನೀನು ಒಳ್ಳೆಯದಾಗಪ್ಪ, ನೀನ್ ಚೆನ್ನಾಗಿರು, ನೀನ್ ಜೀವನದಲ್ಲಿ ಆಸೆ ಪಡ್ತಕ್ಕಂಥದ್ದು ಎಲ್ಲದೂ ಕೂಡ ನಿನಗೆ ಲಭಿಸಲಿ. ಸೊ ಈ ತರದ ಮನಸ್ಪೂರ್ವಕವಾಗಿ ಆಶೀರ್ವಾದವನ್ನ ಮಾಡ್ತಕ್ಕಂಥವ್ರು, ಅಥವಾ ನೀನು ಬೆಳೆದಿಗೆ ಸಹಾಯ ಮಾಡ್ತಕ್ಕಂಥವ್ರು, ನಿನ್ನ ಕಷ್ಟ ಸುಖಗಳಲ್ಲಿ ಆಗ್ತಕ್ಕಂಥವ್ರು, ಒಟ್ಟಾರೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ನಿನಗೆ ಒಳ್ಳೆಯದಾಗಲಿ ಅಂತ ಯಾರು ಶುಭವನ್ನ ಕೋರ್ತಾರೆ ಅವರೇ ನಿಜವಾದಂತಹ ಬಂಧುವಂತೆ. ಇದು ನಮ್ಮ ಕವಿಗಳು ಹೇಳ್ತಕ್ಕಂಥದ್ದು. ನೋಡಿ, ಈ ಒಂದು ಬಂಧುವಿಗೆ ಯಾವುದೇ ರಕ್ತ ಸಂಬಂಧ ಇಲ್ಲ. ಈ ಒಂದು ಶುಭವನ್ನ ಹಾರೈಸ್ತಕ್ಕಂಥ ನಿಮ್ಮ ಗುರು ಆಗಿರ್ಬೋದು, ನಿಮ್ಮ ಸ್ನೇಹಿತರು ಆಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು. ಸೊ ಇವರು ನಮ್ಮ ನಿಜವಾದಂತಹ ಬಂಧು ಆಗ್ತಾರಂತೆ. ಇನ್ನು ಪರಮಾತ್ಮಂ ತಂದೆ, ಹೊರೆ ಅಂದ್ರೆ ಕಾಪಾಡು, ಹೊರೆ ಅಂದ್ರೆ ಕಾಪಾಡು. ಸೊ ಈ ತಂದೆ ಕರ್ತವ್ಯವನ್ನು ಕೂಡ ಹೇಳಿದೆ. ತಂದೆ ಕರ್ತವ್ಯ ಏನು? ತಂದೆ ಅಂತ ಬಂದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಇರ್ತಾರೆ. ಸೊ ತಂದೆ ಯಾವತ್ತೂ ಕೂಡ ಆ ಒಂದು ಕುಟುಂಬದ ಯಜಮಾನ ಅಲ್ವಾ? ತಂದೆ ನೆರಳಲ್ಲಿ ಬದುಕ್ತಕ್ಕಂಥ ನಾವೆಲ್ಲರೂ ಕೂಡ ಹೌದು ಅಲ್ವಾ? ಸೊ ತಂದೆಯ ಮಾತೆಯೇ ವೇದವಾಕ್ಯ. ತಂದೆ ನಾವೆಲ್ಲರೂ ಕೂಡ ಒಳ್ಳೆಯದನ್ನೇ ಹೇಳ್ತಾರೆ, ಸೊ ಒಳ್ಳೆಯದನ್ನೇ ಆಶಿಸ್ತಾರೆ. ಸೊ ಹಾಗಾಗಿ ಅವರ ತೋರಿಸಿಕೊಟ್ಟಂತ ಹಾದಿಯನ್ನು ನಾವು ಹೇಳ್ತೀವಿ ಅಲ್ವಾ? ಸೊ ಅಂತ ತಂದೆ ಹೇಗಿರ್ಬೇಕಂದ್ರೆ ಪರಮಾತ್ಮ ತಂದೆ ಸದಾ ರಕ್ಷಣೆಯನ್ನ ಮಾಡ್ತಕ್ಕಂಥವನು ತಂದೆ ಆಗಿರ್ತಾನಂತೆ. ಹಾಗಾಗಿ ರಕ್ಷಣೆ ಕಾಪಾಡುವವನು ಅಂತ. ನಮಗೆ ಎಂತಹ ಕಷ್ಟ ಕಾಲದಲ್ಲೂ ಕೂಡ ನಮಗೆ ನೆರವಾಗಿ ನಿಂತಕ್ಕಂಥನು, ಅಥವಾ ನಮಗೆ ನೆರವಾಗಿ ನಿಂತಕ್ಕಂಥನು, ಅಥವಾ
ಅಥವಾ ನಮಗೆ ದಾರಿ ದೀಪವನ್ನು ತೋರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅವರು ತಂದೆ ಆಗಿರ್ತಕ್ಕಂಥವನು ಅಲ್ವಾ. ಹಾಗಾಗಿ ಆ ರೀತಿ ಯಾರಿರ್ತಾರೋ ಅವನೇ ನಿಜವಾದಂತಹ ತಂದೆ ಅಂತೆ. ಸೊ ತಂದೆ ಯಾವತ್ತೂ ಕೂಡ ಮಕ್ಕಳ ರಕ್ಷಕನಾಗಿರಬೇಕು, ಹೊರೆಯನ್ನು ಕಾಪಾಡುವವನಾಗಿರಬೇಕು, ಪ್ರತಿಯೊಂದು ಕಷ್ಟಕ್ಕೆ ಸುಖಕ್ಕೆ ಆಗ್ತಕ್ಕಂಥನಾಗಿರಬೇಕು. ಹಾಗೆ ಸತಿ ಯಾಕೆ ಬರೀಲಿ ಬಂಧು ಆಯ್ತು, ತಂದೆ ಆಯಿತು. ಈಗ ಸತಿ ಕರ್ತವ್ಯ ಬಿಟ್ಟಿದ್ರೆ ಸತಿಯೇ ಸರ್ವಕ್ಕೆ ಸಾಧನ. ಸತಿ ಅಂದ್ರೆ ಏನು? ಪತ್ನಿ ಅಥವಾ ಹೆಂಡತಿ, ಗಂಡನ ಮಡದಿ, ಹೆಂಡತಿ ಅಲ್ವಾ. ಸತಿಯರಲ್ಲಿ ಒಬ್ಬ ಸಾಧಕ ಅಂತಕ್ಕಂಥ ಒಂದು ಗಂಡ ಅಂತಕ್ಕಂಥ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥಾಗ ಆ ಸಾಧನೆಗೆ ಪೂರಕವಾಗಿ ಸಹಕಾರವನ್ನು ಕೊಡಬೇಕಾಗಿರ್ಬೇಕು. ಸಪೋರ್ಟ್ ಕೊಡ್ಲಿಲ್ಲ ಅಂತಂದ್ರೆ ಅವ್ನು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಮನೆಯಲ್ಲಿ ಒಂದು ಹೆಂಡತಿಯ ಸಹಮತ ಇರಲಿಲ್ಲ ಅಂತಂದ್ರೆ ಆ ಅಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ. ಮನೆ ನೈಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದೆ, ಗೊತ್ತಿರತಕ್ಕಂಥ ಒಂದು ವಿಚಾರ ನಿಮಗೆ ನೆಕ್ಸ್ಟ್ ತಿಳ್ಕೊಂತೀರಿ. ಇಲ್ಲಿ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರು ಗೊತ್ತು ನಮಗೆ ಅಲ್ವಾ. ಅವರ ಹೆಸರಲ್ಲಿ ಮನೆಯ ಶಿಕ್ಷಕರ ದಿನಾಚರಣೆ ನಾವು ಆಚರಣೆ ಮಾಡಿದ್ವಿ. ಒಬ್ಬ ಆದರ್ಶ ಶಿಕ್ಷಕರಾಗಿ, ತತ್ವಶಾಸ್ತ್ರದ ಉಪನ್ಯಾಸಕನಾಗಿ ಎಷ್ಟೆಲ್ಲ ಹೆಸರು ಮಾಡಿರ್ತಕ್ಕಂಥವ್ರು, ಒಬ್ಬ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ಸ್ಥಾನವನ್ನು ಅಲಂಕರಿಸಿದರು. ಜೊತೆಗೆ ಹಲವು ಭಾರತ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿ ಪಡೆದಿರ್ತಕ್ಕಂಥ ಅವರ ಹೆಸರಲ್ಲಿ ಶಿಕ್ಷಕರ ದಿನಾಚರಣೆ ಕೂಡ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತೀವಿ. ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಒಬ್ಬ ಸಾಮಾನ್ಯ ಶಿಕ್ಷಕ ಭಾರತದ ರಾಷ್ಟ್ರಪತಿಯಾಗಿ ಹೇಗೆ ಸಾಧ್ಯ ಆಯಿತು ಅಂದ್ರೆ ಅವರ ಪತ್ನಿಯಾಗಿರ್ತಕ್ಕಂತಹ ಶಿವಕಾಮು ಅಥವಾ ಪದ್ಮ ಅಂತಕ್ಕಂಥ ಹೆಸರು, ಅವರ ಸಹಕಾರ ಅಂತಕ್ಕಂಥದ್ದು ಅಷ್ಟು ಮಟ್ಟಿಗೆ ಇತ್ತು ಅನ್ನೋದು ಸ್ವತಃ ಅವರೇ ನಮ್ಮ ರಾಧಾಕೃಷ್ಣರವರು ಹೇಳ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಸೋಮನಾಥ ಕವಿ ಕೂಡ ಅದೇ ಮಾತನ್ನ ಹೇಳ್ತಕ್ಕಂಥದ್ದು, ಒಬ್ಬ ಸಾಧನೆ ಮಾಡ್ಲಿಕ್ಕೆ ಗಂಡ ಹೊರಟಿದ್ದಾನೆ ಅಥವಾ ಪತಿ ಹೊರಟಿದ್ದಾನೆ ಅಂತಂದಾಗ ಅವರ ಎಲ್ಲಾ ಸಾಧನೆಗೆ ಸಹಕಾರವನ್ನು ತೋರಿಸ್ತಕ್ಕಂಥದ್ದೇ ನಿಜವಾದಂತಹ ಪತಿ ಅಂತಾಗುತ್ತೆ. ನೆಕ್ಸ್ಟ್ ಕಲಿಸಿದಾದ ವರ್ಣ ಮಾತ್ರ ಗುರು. ವರ್ಣ ಏನು ಗೊತ್ತಿದೆ ನಿಮಗೆ, ಹೇಳಿದ್ದೇನೆ. ಏನು ಅಕ್ಷರ. ನಾನು ಜಸ್ಟ್ ಆಗಲೇ ಕೂಡ ಈ ಮಾತನ್ನ ಹೇಳಿದೆ, ಕಲಿಸಿದಾಗ ವರ್ಣ ಮಾತ್ರ ಗುರು. ಸೊ ಒಬ್ಬ ಗುರುವಾಗಲಿಕ್ಕೆ ಇಡೀ ಪುಸ್ತಕದಲ್ಲಿರ್ತಕ್ಕಂಥದ್ದು ಅಷ್ಟನ್ನು ಹೇಳ್ಬೇಕಂತ ಏನಿಲ್ಲ. ನಾನು ಯಾವಾಗಲೂ ಪೂರಕವಾಗಿ ಹೇಳಿದೆ. ಸೊ ಹಲವು ವಿಚಾರಗಳನ್ನ ಹೇಗೆ ಎಂತ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಕಲಿತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ಒಂದು ಗುರು ಅಂತ ಕಲಿಸ್ಲಿಕ್ಕೆ ಇಡೀ ನಾನು ವೇದಿಕೆ ಮೇಲೆ ನಿಂತ್ಕೊಂಡ್ಬಿಟ್ಟು ಪಾಠನೆ ಮಾಡ್ಬೇಕಂತ ಏನಿಲ್ಲ. ಒಂದು ಅಕ್ಷರವನ್ನ ಕಲಿಸಿದರೂ ಕೂಡ, ಒಂದು ಒಳ್ಳೆಯತನವನ್ನ ಕಲಿಸಿದರೂ ಕೂಡ ಅವನ ನಾವು ಗುರು ಅಂತ ಕರೆಯಬಹುದಂತೆ. ಅದನ್ನ ಹೇಳ್ತದ್ದು ಕಲಿಸಿದಾಗ ವರ್ಣ ಮಾತ್ರ ಗುರು. ಒಂದು ಅಕ್ಷರ ಒಂದು ವರ್ಣವನ್ನ ಕಲಿಸಿದ್ರು ಕೂಡ ಅವನನ್ನ ಗುರುವಾಗಿ ನಾವು ಸ್ವೀಕರಿಸಲಿಕ್ಕೆ ಕಲಿಯಕ್ಕೆ ಸರಿಯಾದ ರೀತಿಯಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್ ಶ್ರುತಿ ಮಾರ್ಗ ಬಿಡದ ಸೂರತ್. ಸೂರತ್ ಅಂದ್ರೆ ಮುನಿ. ಮುನಿ ಅಥವಾ ಋಷಿ. ಇಲ್ಲಿ ಮುನಿ ಅಂದ್ರೆ ಎರಡು ರೀತಿಯಲ್ಲಿ ಅರ್ಥ ಬರುತ್ತೆ. ಮುನಿ ಅಂದ್ರೆ ಕೋಪ ಮಾಡೋದು ಆಗುತ್ತೆ, ನಾನಾಟ ಅರ್ಥದಲ್ಲಿ ಬರ್ತಕ್ಕಂಥದ್ದು ಮುನಿ ಅಂದ್ರೆ ನಾನಾಟಕ್ಕೆ ಸಂಬಂಧಪಡುತ್ತೆ. ಮುನಿ ಅಂದ್ರೆ ಋಷಿನೂ ಆಗುತ್ತೆ, ಮುನಿ ಅಂದ್ರೆ ನಾವು ಕೋಪ ಮಾಡ್ಕೊಳ್ತೀವಲ್ಲ ನಾವು, ಅದು ಅರ್ಥ ಬರುತ್ತೆ. ಹಾಗಾಗಿ ಋಷಿ ಅನ್ನೋದ್ರೆ ಸೂರತ್ ಅಂದ್ರೆ ವೃತ್ತಿ. ಹಾಗಾದ್ರೆ ಸೂರತ್ ಋಷಿ ಅಂದ್ರೆ ಯಾವ ಅಂದ್ರೆ ವೇದಗಳನ್ನ ಬಿಡದೆ ಯಾರು ನಿರಂತರವಾಗಿ ಪಠಣವನ್ನ ಮಾಡ್ತಾ ಹೋಗ್ತಾನೋ, ಪಠಣ ಅಂತಂದ್ರೆ ಅಭ್ಯಾಸವನ್ನ ಮಾಡ್ತಾ ವೇದಗಳು ಸಾಮಾನ್ಯವಾಗಿ ನಾವು ನಮ್ಮ ವೇದಗಳು ಉಪನಿಷತ್ತು ಆಗಮಗಳು ಅಂತ ಬರ್ತಾ ಹೋಗ್ತಾ ನಾವು ವೇದಗಳನ್ನ 4 ವೇದಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳ್ಬಿಟ್ಟು 4 ತರಹದ ವೇದಗಳು ನಮಗೆ ಇರ್ತಕ್ಕಂಥದ್ದು. ಸೊ ಅಂತಹ ಒಂದು ವೇದಗಳನ್ನ ಯಾರು ನಿರಂತರವಾಗಿ ಬಿಡದೆ ಅಧ್ಯಯನವನ್ನ ಮಾಡ್ತಾ ಹೋಗ್ತಾರೋ ಮತ್ತೆ ತನ್ನ ಶಿಷ್ಯನಿಗೆ ಉಪದೇಶವನ್ನ ಮಾಡ್ತಾರೋ ಅವರೇ ನಿಜವಾದಂತಹ ಋಷಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇನ್ನು ಮಹಾಸದ್ವಿದ್ಯೆಯೇ ಪುಣ್ಯ. ನೆಕ್ಸ್ಟ್ ಪುಣ್ಯವನ್ನ ನಾವು ಹೇಗೆ ಕಟ್ಟಬಹುದು? ಸದ್ವಿದ್ಯೆಗಳನ್ನ ಸವಿನಯ, ಉತ್ತಮ ಗುಣ, ಸದಾಚಾರ, ಸನ್ನಡತೆ ಇವುಗಳನ್ನ ಯಾರು ಮೈಗೂಡಿಸಿಕೊಂಡಿರ್ತಾರೋ ಅವನು ಪುಣ್ಯವನ್ನ ಕಟ್ಟುವ ಹಾಗೆ ಸೊನ್ನೆಯ ಸದ್ಗತಿಗಾತನೇ ಅರ್ಹರ ಶ್ರೀ ಚನ್ನಸೋಮೇಶ್ವರ. ಸೊ ಇಲ್ಲಿ ಕೂಡ ಈ ಕಂಟಿನ್ಯೂ ಆಗ್ತದೆ. ಸುತ್ತ ಸುತ್ತಾನೆ ಮಗ ಅಂತ ಹೇಳ್ಬಿಟ್ಟು, ಸುತ್ತ ಅಂದ್ರೆ ಮಗ. ಸೊ ಮಗನ ಕರ್ತವ್ಯ ಗಂಡಂದಾಯ್ತು, ಬಂಧುದಾಯ್ತು, ಗುರುದಾಯ್ತು, ಮುನಿದು ತಿಳಿಸಿರು. ಹಾಗಾದ್ರೆ ಸುತ್ತ ಯಾರಪ್ಪ ಅಂದ್ರೆ ಸಕಲ ಸದ್ಗುಣಗಳನ್ನ
ಸಂತತಿಯನ್ನ ಹೊಂದಿರತಕ್ಕಂಥನು ನಿಜವಾದಂತಹ ಮಗ ಆಗ್ತಾನಂತೆ. ಸೊ ಇಷ್ಟು ಕೂಡ ನಮ್ಮ ಕೂಲಿಗೆರೆ ಸೋಮನಾಥ ಅವರವರು ನಮ್ಮ 10ನೇ ಪ್ಯಾರಲ್ಲಿ ತಿಳಿಸಿರ್ತಕ್ಕಂಥದ್ದು. ಅರ್ಥ ಬಂದು ಯಾರು ಬಂದು ಹಿತವನ್ನ ತೋರಿಸುವವನು ಬಂದು. ತಂದೆಯ ಕರ್ತವ್ಯ ಕಾಪಾಡ್ತಕ್ಕಂಥದ್ದು ಅಲ್ವಾ. ಹೆಂಡತಿಯ ಕರ್ತವ್ಯ ತನ್ನ ಗಂಡನಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು. ಹಾಗೆ ಗುರು ಯಾರು? ಒಣ ಮಾತನ್ನು ಕಲಿಸಿದ ಗುರು ಅಲ್ಲ. ಹಾಗೆ ಮುನಿ ಯಾರು? ಒಣ ವೇದಗಳನ್ನು ಬಿಡದೆ ಅಧ್ಯಯನ ಮಾಡ್ತಕ್ಕಂಥದ್ದು ಮುನಿ. ನೋಡಿ ಇಷ್ಟೆಲ್ಲ ಜನರ ಬಗ್ಗೆ ಇಷ್ಟೆಲ್ಲ ಜನರ ಕರ್ತವ್ಯಗಳನ್ನ ಈ ಒಂದು 1ನೇ ಪ್ಯಾರಾದಲ್ಲಿ ತಿಳಿಸಿಕೊಟ್ಟಾರೆ. 1ನೇ ಪ್ಯಾರಾ ಅರ್ಥ ಆಯ್ತಲ್ಲ. ಈಗ ಹೋಗೋಣ 2ನೇ ಪ್ಯಾರಾಕ್ಕೆ ಹೋಗೋಣ. ಪ್ರಜೆಯಂ ಪಾಲಿಸಬಲ್ಲಡಾತಂ ಅರಸ. ಈಗ ರಾಜನಿಗೆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಇವ್ರ ಬಗ್ಗೆ ಹೇಳಿದ್ದಾರೆ. ಈಗ ಒಬ್ಬ ರಾಜ್ಯ, ಈಗ ಮನೆಗೆ ಒಬ್ಬ ಕುಟುಂಬದ ಯಜಮಾನ ಬೇಕು. ಹಾಗೆ ಒಂದು ರಾಜ್ಯ ಅಂತ ಬಂದಾಗ ಆ ರಾಜ್ಯಕ್ಕೆ ಯಜಮಾನನ ರೀತಿಯಲ್ಲಿ ಇರತಕ್ಕಂಥ ಯಾರಪ್ಪ ಅಂದ್ರೆ ಆ ರಾಜ್ಯದ ಅರಸನಾಗಿರ್ತಾರೆ ಅಲ್ವಾ. ಹಾಗಾದ್ರೆ ಅರಸ ಹೇಗಿರಬೇಕು? ಒಬ್ಬ ಕುಟುಂಬದ ತಂದೆಯೇ ಜವಾಬ್ದಾರಿ ಕುಟುಂಬವನ್ನ ಕಾಪಾಡ್ತಕ್ಕಂಥದ್ದು ತಂದೆಯ ಜವಾಬ್ದಾರಿ ಅಂದ್ರೆ ಇಡೀ ರಾಜ್ಯವನ್ನ ಕಾಪಾಡ್ತಕ್ಕಂಥದ್ದು ರಾಜನಾಗಿರ್ತಾನೆ. ಅವರೇ ತಂದೆ ಸ್ಥಾನವನ್ನು ಅವಲಂಬಿಸಿರ್ತಕ್ಕಂಥದ್ದು. ಹಾಗಾದ್ರೆ ಅವನು ಹೇಗಿರ್ಬೇಕಂದ್ರೆ ತಿಳ್ಕೊಂಡ್ರೆ ಪ್ರಜೆಯು ಪಾಲಿಸಬಲ್ಲಡಾತಂ ಅರಸ. ಪ್ರಜೆಯನ್ನ ಪಾಲಿಸುವವನು, ಬಾಳಿಸುವವನು. ಪಾಲಿಸುವವನೇ ಬಾಳಿಸುವ. ಅಂದ್ರೆ ರಾಜನ ಕರ್ತವ್ಯ ಅಂತಂದ್ರೆ ಇಲ್ಲಿ ಪ್ರಜೆಗಳು ಕೂಡ ತನ್ನ ಮಕ್ಕಳ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಮಕ್ಕಳಂತ ರೀತಿಯಲ್ಲಿರ್ತಕ್ಕಂಥ ತನ್ನ ಪ್ರಜೆಗಳನ್ನ ಉತ್ತಮವಾದಂತಹ ರೀತಿಯಲ್ಲಿ ಏನು ನೋಡ್ಕೋಬೇಕಾಗುತ್ತೆ. ಜನರ ಕಷ್ಟ ಏನು, ಸುಖ ಏನು, ದುಃಖ ದುಮ್ಮಾನಗಳೇನು ಅನ್ನೋದನ್ನ ಕಾಲಕ್ಕೆ ತಿಳ್ಕೊಳ್ತಾ ಇರಬೇಕು. ಅಂತಹ ದುಃಖಕ್ಕೆ ಕಷ್ಟಗಳಿಗೆ ಸ್ಪಂದಿಸ್ತಾ ಇರಬೇಕು. ಆ ಕಷ್ಟ ಸುಖಗಳನ್ನ ಪರಿಹರಿಸಲಿಕ್ಕೆ ಪ್ರಯತ್ನಿಸ್ತಾ ಇರಬೇಕು. ಸೊ ಈಗಿದ್ದಾಗ ಮಾತ್ರ ಒಂದು ನಿಜವಾದ ಒಂದು ಉತ್ತಮ ರಾಜನಾಗಿಕ್ಕೆ ಸಾಧ್ಯ ಆಗುತ್ತೆ. ಇದ್ಬಿಟ್ಟು ರಾಜನಿಗೆ ತುಂಬಾ ಮನೆಯಲ್ಲಿ ಏನು ಪ್ರಜೆಗಳಿಗೆ ಕಷ್ಟ ಇರುತ್ತೆ, ಮಳೆ ಬಂದಿರಲ್ಲ, ಬೆಳೆ ಆಗಿರಲ್ಲ, ಈ ಕಂದಾಯ ಜಾಸ್ತಿ ಕೊಡ್ರಿ ಅಥವಾ ಇರೋ ಬೆಳೆನೆಲ್ಲ ನನಗೆ ರಾಜ್ಯದ ಬೊಕ್ಕಸಕ್ಕೆ ಕೊಡ್ರಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನೇ ದರೋಡೆ ಮಾಡಿದ್ರೆ ಅಥವಾ ಬಲವಂತವಾಗಿ ಹೊರ್ಕೊಂಡ್ಬಂದ್ರೆ ಅದನ್ನ ಉತ್ತಮ ರಾಜನಾಗಲಿಕ್ಕೆ ಸಾಧ್ಯನಾ? ಇಲ್ಲ. ಭ್ರಷ್ಟ ರಾಜ ನಾವು ಕರಿತೀವಿ, ತಪ್ಪಿಷ್ಟ ರಾಜ ನಾವು ಕರಿತೀವಿ, ದುರಹಂಕಾರಿ ಅಂತ ಹೇಳ್ತೀವಿ. ಹಾಗಾಗಿ ಆತರ ಅಲ್ಲ. ರಾಜನ ಕರ್ತವ್ಯ ತನ್ನ ಪ್ರಜೆಗಳನ್ನ ತನ್ನ ಮಕ್ಕಳಂತೆಯೇ ನೋಡ್ಕೊಳ್ಬೇಕು ರಾಜ. ನೆಕ್ಸ್ಟ್ ಕೈಯಾಸೆ ಮಾಡದ ನಿಜ ಮಂತ್ರೇಶ್ವರ. ಕೈಯಾಸೆ ಕೈಯಾಸೆ ಲಂಚ. ಇವತ್ತು ಲಂಚ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚಾಗಿದೆ, ತಾಂಡವವಾಡ್ತಾ ಇದೆ. ಕುರುಡು ಕಾಂಚನ ಕುಳಿತ ನಮ್ಮ ಧಾರವಾಡದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪದ್ಯ ಬರೆದಿದ್ದಾರೆ. ಕಾಂಚನ ಬೇಕು ಒಂದು ಅದ್ಭುತವಾಗಿರ್ತಕ್ಕಂಥ ಪದ್ಯ. ಸೊ ಹಾಗೆ ಇವತ್ತು ಲಂಚ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖ ದಾಳ. ಅಧಿಕಾರಿಗಳಿಗೆ ಲಂಚ ಬಾಯಿಬಿಟ್ಟೆ ಕೇಳ್ತಾರೆ. ಕೆಲವೊಂದು ವರ್ಗದಲ್ಲಿ ಬಾಯಿಬಿಟ್ಟೆ ಕೇಳ್ತಾರೆ. ಅನಿವಾರ್ಯವಾಗಿ ಕೆಲಸ ಆಗ್ಬೇಕಾಗಿರುತ್ತೆ, ಕೊಡ್ತಕ್ಕಂಥದ್ದು ಕೂಡ ನಾವು ಎಷ್ಟು ಸಂದರ್ಭದಲ್ಲಿ ನಾವು ನೋಡಿದೀವಿ, ಕೇಳಿದೀವಿ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ. ಆಗಿಂತ ಒಂದು ಲಂಚ ಅಂತಕ್ಕಂಥದ್ದು ಅತ್ಯಂತ ಕೆಟ್ಟದ್ದು. ಲಂಚವ ಸಂಪೂರ್ಣವಾಗಿ ನಾಶ ಆಗ್ಬೇಕು. ನೋಡಿ ಇವತ್ತು ಇದು ಹೆಚ್ಚಾಗಿದೆ. ಇದು ಹೊತ್ತಿನ ಕಾಲಕ್ಕೂ ಕೂಡ ಇತ್ತು. ಸರ್ಕಾರದಲ್ಲಿರ್ತಕ್ಕಂತಹ ರಾಜನ ಅಧೀನದಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ತಮ್ಮ ರಾಜನ ಹತ್ರ ಕೆಲಸ ಕಾರ್ಯಗಳನ್ನು ಮಾಡಿಸುವ ಸಲುವಾಗಿ ಇನ್ನೊಂದರ ಕೆಳವರ್ಗದ ಅಧಿಕಾರಿಗಳಾಗಿರ್ಬೋದು ಅಥವಾ ಪ್ರಜೆಗಳಾಗಿರ್ಬೋದು ಒಂದು ರಾಜ ಹತ್ರ ಸೇವೆ ರೀತಿಯಲ್ಲಿರ್ತಕ್ಕಂಥ ಯಾರು ಮಂತ್ರಿ ಆಗಿರುತ್ತೆ. ಹಾಗೆ ಮಂತ್ರಿನೇ ಇರಬೇಕಾಗಿರುತ್ತೆ. ಇವಾಗ ಒಬ್ಬ ಮಿನಿಸ್ಟ್ರಿಗೆ PA, ನೀವು ಮಿನಿಸ್ಟರ್ ಭೇಟಿ ಮಾಡಕ್ ಹೋಗ್ತೀನಿ ಅಂತಂದ್ರೆ ಡೈರೆಕ್ಟ್ ಮಿನಿಸ್ಟರ್ ಹತ್ರ ಬರಲ್ಲ, ಅವ್ನು PA ಭೇಟಿ ಮಾಡಬೇಕು, ಅವ್ರ ಅಪಾಯಿಂಟ್ಮೆಂಟ್ ಆಗಬೇಕು. ಅವಾಗ ಮಂತ್ರಿಗೂ ಮತ್ತು ಪ್ರಜೆಗಳಿಗೆ ಸೇವೆ ರೀತಿ ಕೆಲಸ ಮಾಡ್ತಕ್ಕಂಥದ್ದು ಒಂದು PA ಆಗಿರ್ತಾರೆ, ಪರ್ಸನಲ್ ಸೆಕ್ರೆಟರಿ. ಹಾಗೆ ಒಬ್ಬ ರಾಜನು ಒಬ್ಬ ಪ್ರಜೆಗೂ ಸೇವೆ ರೀತಿಯಾಗಿರ್ತಕ್ಕಂಥ ಯಾರಂದ್ರೆ ಅಲ್ಲ, ಈ ಮಂತ್ರಿ ಆಗಿರ್ತಾರೆ. ಹಾಗಾಗಿ ಅವನ ಹೇಗಿರ್ಬೇಕು? ಲಂಚ ತಗೋಬೇಕಾಗಲ್ಲ, ಅವನು ತಗೋಬಾರ್ದು. ಅವನೊಬ್ಬ ಪ್ರಾಮಾಣಿಕ ಆಗಿರ್ಬೇಕು, ನಿಷ್ಠಾವಂತ ಆಗಿರ್ಬೇಕು. ಹಾಗಾಗಿ ಅಂತಂದು ಲಂಚಕ್ಕೆ ಕೈಯಾಸೆಗೆ ಆಸೆ ಪಡೆದವನಾಗಿರ್ಬೇಕು. ಇನ್ನು ತಂದೆ ತಾಯಿ ಸಲಹಾ ಬಲ್ಲ ಅದನ್ನೇ ಧಾರ್ಮಿಕ.
ಧಾರ್ಮಿಕ ಅಂದ್ರೆ ಧರ್ಮವಂತ. ಇಲ್ಲಿ ಮಗನ ಬಗ್ಗೆ ಒಂದು ಪಾಯಿಂಟ್ ಬಂತು. ಸಕಲ ಒಳ್ಳೆಯ ಮನಸ್ಥಿತಿನ ಹೊಂದಿರತಕ್ಕಂಥ, ಸಕಲ ಗುಣಗಳನ್ನು ಹೊಂದಿರತಕ್ಕಂಥ ಮತ್ತೆ ಮೇಲ್ಗಡೆ ಪ್ರತಿಭಾಗ ಬಂತು. ಹಾಗೆ ಇದಕ್ಕೆ ಪೂರ್ವಕವಾಗಿ ಇನ್ನೊಂದು ಕೂಡ ಪಾಯಿಂಟ್ ಬರ್ತಾ ಇದೆ. ತಂದೆ ತಾಯಿಯ ಸಲಹೆ ಬಲ್ಲಾತನೇ ಧಾರ್ಮಿಕ. ಸೊ ತಂದೆ ತಾಯಿಗಳನ್ನ ಇವತ್ತು ಇದು ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಯಾವತ್ತೋ ಪರಿಗಣಿಸೋದು ಅಂತ ಹೇಳಿದ್ರು. ಇವತ್ತಿನ ಸಂದರ್ಭಕ್ಕೆ ಎಷ್ಟು ಮಟ್ಟಿಗೆ ಅದು ಅನ್ವಯಿಸ್ತಾ ಇದೆ ಅಂತ ನಾವೇ ಪಾಠದಲ್ಲಿ ಹೇಳಿದೆ ಗೊತ್ತಾಗ್ತದೆ. ಇವತ್ತು ವಯಸ್ಸಾಗಿರ್ತಕ್ಕಂಥ ಎಷ್ಟೋ ತಂದೆ ತಾಯಿಗಳನ್ನ ಇವತ್ತು ಅನಾಥಾಶ್ರಮಕ್ಕೆ ಮುಗಿಸಿರ್ತಾರೆ. ಹೆಂಡತಿಯ ಮಾತುಗಳನ್ನ ಕೇಳಿಕೊಂಡು ತಂದೆ ತಾಯಿಗಳನ್ನ ನೋಡ್ಕೊಳ್ಳದೆ ಎಷ್ಟೋ ಜನ ಹೆಂಡತಿ ಒಳ್ಳೆಯದಾಗಿದ್ರು ಕೂಡ ಮಕ್ಕಳು ಕೆಟ್ಟವರಾಗಿ ತನ್ನ ಸಾಗಿ ಸಲಹೆ ಎತ್ತಂತಹ ಮಕ್ಕಳ ತಂದೆ ತಾಯಿಗಳನ್ನ ಇವತ್ತು ವಯಸ್ಸಾದ ಕಾಲದಲ್ಲಿ ಅವರನ್ನ ಮಕ್ಕಳ ರೀತಿ ನೋಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಅವರ ಕಷ್ಟ ಸುಖಕ್ಕೆ ಆಗ್ತಾ ಇಲ್ಲ. ಸೊ ಇದು ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಒಬ್ಬ ನಿಜವಾದಂತಹ ಮಗನ ಕರ್ತವ್ಯ ತಂದೆ ತಾಯಿಗಳನ್ನ ಮಕ್ಕಳಂತೆ ತಿಳ್ಕೊಂಡು, ಯಾಕಂದ್ರೆ ನಾ ಮಕ್ಕಳಿಗೆ ಅವಶ್ಯಕತೆ ಇರುತ್ತೆ, ಅವರು ವಯಸ್ಸಾದಲ್ಲಿ ಮಕ್ಕಳಾಗ್ತಾರೆ. ಸೊ ಅವರನ್ನ ಅದೇ ರೀತಿ ಉತ್ತಮವಾದಂತಹ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ ಆಗಿದೆ. ಸೊ ಅವನೇ ನಿಜವಾದಂತಹ ಒಬ್ಬ ಧರ್ಮವಂತ ಮಗ. ಇನ್ನು ಭಜಕಂ ದೈವದ ಭಕ್ತಿಯುಳ್ಳ ಭಟಂ. ಭಟ ಅಂದ್ರೆ ಸೈನಿಕ. ಭಟ ಅಂದ್ರೆ ಸೈನಿಕ ಅಂತಕ್ಕಂಥ ಅರ್ಥ. ಆಗ ಸೈನಿಕನ ಕರ್ತವ್ಯ ಏನು? ರಾಜ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ತನ್ನ ಪ್ರಾಣವನ್ನಾದರೂ ಕೊಟ್ಟರು ಪರವಾಗಿಲ್ಲ, ನನ್ನ ರಾಜ್ಯವನ್ನ ರಕ್ಷಿಸಬೇಕು, ರಾಜ್ಯವನ್ನ ರಕ್ಷಿಸಬೇಕು. ಈಗ ಹೊಲಕ್ಕೆ ಬೇರೆ ಹಾಕ್ತೀವಿ ನಾವು, ಏನಕ್ಕೆ ಹಾಕ್ತೀವಿ? ಯಾರು ಬರಬಾರ್ದು, ಯಾವ ಕಾಡು ಪ್ರಾಣಿಗಳು ಬಂದು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ನಾಶ ಮಾಡಬಾರ್ದು, ತಿನ್ನಬಾರ್ದು, ಹಾಳು ಮಾಡಬಾರ್ದು ಅನ್ನೋದು ಕಾರಣ. ಸೊ ಬೇರೆ ಹೊಲಕ್ಕೆ ರಕ್ಷಾ ಕವಚ ರಕ್ಷಣೆ ಕೊಡುತ್ತೆ. ಹಾಗೆ ಒಂದು ರಾಜ್ಯ ಅಂತ ಬಂದಾಗ ಇಡೀ ರಾಜ್ಯಕ್ಕೆ ಬೇರೆಯ ರೂಪದಲ್ಲಿರ್ತಕ್ಕಂಥ ಯಾರು ಬಂದ್ರೆ ಸೈನಿಕರು. ಸೈನಿಕರು. ಸೊ ಸೈನಿಕನ ಕರ್ತವ್ಯ ಏನಾದ್ರೆ ರಕ್ಷಣೆ ಮಾಡ್ತಕ್ಕಂಥದ್ದು. ಯಾರು ರಕ್ಷಣೆ ಮಾಡಬೇಕು? ರಾಜ್ಯ ಮತ್ತು ರಾಜ್ಯ ಇವೆರಡರ ರಕ್ಷಣೆಯನ್ನ ಮಾಡ್ತಕ್ಕಂಥನು ಒಬ್ಬ ಸೈನಿಕ. ಕೇವಲ ರಾಜ್ಯ ಇನ್ನೊಂದು ಕೂಡ ಬರುತ್ತೆ, ರಾಜ್ಯಗಳು ಕೂಡ. ಪ್ರಜೆಗಳ ರಕ್ಷಣೆ ಸೈನಿಕರ ಜವಾಬ್ದಾರಿ ಆಗಿರುತ್ತೆ, ಅದು ರಾಜ್ಯದ ಜೊತೆಗೆ ಸೈನಿಕರ ಜವಾಬ್ದಾರಿ ಕೂಡ ಆಗಿರುತ್ತೆ. ಇವತ್ತು ನಮ್ಮ ದೇಶವನ್ನ ಕಾಯ್ತಕ್ಕಂಥ ಸೈನಿಕರು ಅಲ್ವಾ? ಸೈನಿಕರು ಕೂಡ ಹೌದು, ಇದು ಕೂಡ ಹೌದು, ಇದು ಕೂಡ ಹೌದು. ಹಾಗಾಗಿ ಅಂತ ಒಂದು ಏನಾಗಬೇಕು ಅಂದ್ರೆ ದೇವರ ಒಂದು ಭಕ್ತಿಯನ್ನು ನಡೆಯಬೇಕು. ನಾವು ದೇವರ ಮೇಲೆ ಎಷ್ಟು ಭಕ್ತಿ ಇರ್ತೀವಲ್ಲ, ಹಾಗೆ ಅಂತಹ ಒಂದು ಸೈನಿಕನ ರಾಜನ ಕಾಯ್ತೇನೆ, ರಾಜನ ಕಾಯ್ತೇನೆ ಅಂತಂದ್ರೆ ರಾಜನ ಮೇಲೆ ಅವರಿಗೆ ಅತೀವವಾಗಿರ್ತಕ್ಕಂತಹ ಪ್ರಾಮಾಣಿಕತೆ, ನಿಷ್ಠೆ, ಭಕ್ತಿ ಇರಬೇಕು. ಅವನೇನಾದ್ರೂ ದೇಶ ಭ್ರಷ್ಟನಾಗ್ಬಿಟ್ಟು ಶತ್ರು ರಾಜ್ಯದ ಜೊತೆ ಸೇರ್ಕೊಂಡ್ಬಿಟ್ಟ ಅಂದ್ರೆ, ನನ್ನ ರಾಜ್ಯಕ್ಕೆ ದ್ರೋಹ ಪಡ್ಬಿಟ್ಟಾದ್ರೆ ರಾಜ್ಯ ಎಲ್ಲ ನುಡಿಯುತ್ತ? ರಾಜ್ಯ ಎಲ್ಲ ನುಡಿತಾನ? ಇಲ್ಲ. ರಾಜ್ಯಕ್ಕೆ ಆಪತ್ತು, ರಾಜ ಸರ್ವನಾಶ ಅಲ್ವಾ? ಹಾಗಾಗಿ ಒಬ್ಬ ರಾಜ ಉತ್ತಮವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಸುಖವಾಗಿ ನೆಮ್ಮದಿಯಾಗಿರ್ಬೇಕಂದ್ರೆ ಒಬ್ಬ ಸೈನಿಕ ಉತ್ತಮರಾಗಿರ್ಬೇಕು, ಆ ರಾಜನ ಮೇಲೆ ಭಕ್ತಿಯುಳ್ಳವರಾಗಿರ್ಬೇಕು. ಸೊ ಅದು ಅವನ ಒಂದು ಕರ್ತವ್ಯ. ಇನ್ನು ನಿರ್ಭೀತತಾನಾದವಂ ದ್ವಿಜನಾಚಾರಯುಳ್ಳವಂ. ಇನ್ನು ದ್ವಿಜ ಅಂದ್ರೆ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಯಾರು? ದ್ವಿಜ. ಬಂದ್ರೆ ನೋಡಿ, ನಿರ್ಭೀತ ತಾನಾದವಂ, ಒಳ್ಳೆಯ ಆಚಾರ, ವಿಚಾರ, ಸಂಸ್ಕಾರ ಇವುಗಳನ್ನ ಹೊಂದಿರತಕ್ಕಂತಾನೆ ನಿಜವಾದಂತಹ ಬ್ರಾಹ್ಮಣ. ಹೌದಲ್ವಾ? ಬ್ರಾಹ್ಮಣ ಅಂತಕ್ಕಂಥದ್ದು ನಮ್ಮ ವೇದ ಉಪನಿಷತ್ತುಗಳ ಕಾಲದಿಂದಲೂ ಕೂಡ ಬ್ರಾಹ್ಮಣರಿಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ ಅಲ್ವಾ? ಸೊ ಅವರು ಕೂಡ ಅದನ್ನು ಉಳಿಸ್ಕೊಂಡ್ಬಿಟ್ಟು ಅತ್ಯಂತ ಬಂದಿರತಕ್ಕಂಥ ಜವಾಬ್ದಾರಿಗಳನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಿಭಾಯಿಸಿಕೊಂಡು ಬರ್ತಾರೆ. ವೇದ, ಹೋಮ, ಹವನ, ಜಪ, ತಪ, ಸಂಸ್ಕಾರ ಇವೆಲ್ಲವನ್ನೂ ಕೂಡ ಅತ್ಯಂತ ಉತ್ತಮವಾದಂತ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬರ್ತಾರೆ. ಸೊ ಹಾಗಾಗಿ ಅದನ್ನೇ ಹೇಳಿರ್ತಕ್ಕಂಥದ್ದು ಒಳ್ಳೆಯ ಆಚಾರಗಳನ್ನ ಯಾರು ಹೊಂದಿರ್ತಾರೋ ಅವನೇ ನಿಜವಾದಂತಹ ಬ್ರಾಹ್ಮಣ ಅಂತಕ್ಕಂಥ ಒಂದು ಮಾತನ್ನ ಎರಡನೇ ಕಾಲದಲ್ಲಿ ಹೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಎರಡನೇ ಕಾಲ. ಸೊ ಇಲ್ಲಿ ರಾಜನ ಕರ್ತವ್ಯ ಆಯ್ತು, ಎರಡನೇ ಕಾಲದಲ್ಲಿ ಮಗನ ಕರ್ತವ್ಯದ ಬಗ್ಗೆ ಆಯ್ತು, ಒಬ್ಬ ಬ್ರಾಹ್ಮಣನ ಕರ್ತವ್ಯ ಹೇಳಿದ್ರು, ಜೊತೆಗೆ ಒಬ್ಬ ಪಟ್ಟಣ ಸೈನಿಕರ ಕರ್ತವ್ಯ ಕೂಡ ಹೇಳಿದ್ರು. ಸೊ ಇಷ್ಟು ವಿಚಾರ ಎರಡನೇ ಕಾಲದಲ್ಲಿ ಬಂತು. ಈಗ ಮೂರನೇ ಕಾಲದಲ್ಲಿ ಮಂತ್ರಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ.
ಮಂತ್ರಿ ಬಗ್ಗೆ ಒಂದೇ ಪಾಯಿಂಟ್ ಬಂತು ಮೇಲ್ಗಡೆ ಏನ್ ಬಂತು? ಲಂಚಕ್ಕೆ ಕೈಯೊಡ್ಡದವನು, ಲಂಚಕ್ಕೆ ಆಸೆಯಾಗಿ ಕೈ ಆಸೆ ಪಡೆದವನು ನಿಜವಾದಂತ ಮಂತ್ರಿ ಅಂತ ಬಂತಲ್ವಾ, ಆ ಮಂತ್ರಿಯ ಗುಣಲಕ್ಷಣ ಏನು ಅನ್ನೋದನ್ನ ಸ್ವಲ್ಪ ವಿಸ್ತಾರವಾಗಿ ಮೂರನೇ ಕಾಲದಲ್ಲಿ ಹೇಳ್ತಾ ಹೋಗ್ತಾರೆ. ನೋಡೋಣ. ನೋಡಿ, ಅತಿ ಗಂಭೀರನು ಉದಾರ. ಸೊ ಮಂತ್ರಿಯ ಒಂದು ಕ್ವಾಲಿಟೀಸ್ ಅಂದ್ರೆ ಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಧೀರನು, ಮಹಾಸಂಪನ್ನ, ಸತ್ಯಾತ್ಮನು. ಸಂಪನ್ನ ಅಂದ್ರೆ ಗುಣಶಾಲಿ, ಸಂಪನ್ನ ಗುಣಶಾಲಿ. ಗುಣಶಾಲಿ ಇರಬೇಕು. ನೋಡಿ, ಅವನು ಅತ್ಯಂತ ಗಂಭೀರವಾಗಿರಬೇಕು, ಅಂದ್ರೆ ತುಂಬಾ ಸೀರಿಯಸ್, ಅಂದ್ರೆ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥವನು. ಮಂತ್ರಿ ಅಂತಕ್ಕಂಥದ್ದು ಒಂದು ರಾಜ್ಯ ಅಂತ ಬಂದಾಗ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆ ಅದು. ಸೊ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥವನು ಆ ಒಂದು ಸ್ಥಾನಮಾನಕ್ಕೆ ಅನುಗುಣವಾಗಿ ಅವನ ವರ್ತನೆ ಕೂಡ ಇರಬೇಕು. ಹಾಗಾಗಿ ಅವನು ಗಂಭೀರವಾದವನು ಆಗಿರ್ಬೇಕು, ಜೊತೆಗೆ ಉದಾಹರಣೆ ಆಗಿರ್ಬೇಕು. ಯಾರೇ ತನ್ನ ಹತ್ರ ಕಷ್ಟ, ದುಃಖ, ದುಮ್ಮಾನ ಏಟು ಬಂದರೂ ಕೂಡ ಆ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು ಆಗಿರ್ಬೇಕು. ಕಷ್ಟವನ್ನ ಪರಿಹಾರವನ್ನು ಮಾಡ್ತಕ್ಕಂಥದ್ದಾಗಿರ್ಬೇಕು. ಹಾಗೆ ಸಂಪನ್ನನಾಗಿರ್ಬೇಕು. ಸಂಪನ್ನ ಅಂದ್ರೆ ಗುಣಶಾಲಿಯಾಗಿರ್ಬೇಕು, ಒಳ್ಳೆಯ ಗುಣಗಳನ್ನು ಹೊಂದಿರಬೇಕು. ಹಾಗೆ ಸತ್ಯಾತ್ಮನಾಗಿರ್ಬೇಕು. ಸತ್ಯಾತ್ಮ ಅಂದ್ರೆ ಸತ್ಯವನ್ನ ಹೇಳ್ತಕ್ಕಂಥವನು ಮತ್ತು ಸತ್ಯವನ್ನ ಕಾಪಾಡುವ, ಅಸತ್ಯವಂತನು, ಅಧರ್ಮದ ಮಿಶ್ರನು ಆಗಿರುವಾಗ. ನೆಕ್ಸ್ಟ್, ಉರ್ಜಿತ ನಾನಾಲಿಪಿ ಭಾಷೆಗಳು. ಕೇವಲ ಒಂದು ಭಾಷೆ ಬಂದ್ರೆ ಸಾಲಲ್ಲ. ಯಾಕಂದ್ರೆ ಒಂದು ರಾಜ್ಯ ಅಂತಂದಾಗ ರಾಜ್ಯದಲ್ಲಿ ಕೇವಲ ಒಂದು ಭಾಷೆ ಇರಲ್ಲ, ನಾನಾ ಭಾಷೆಗಳನ್ನ ಆಡ್ತಕ್ಕಂಥ ಒಂದು ಜನ ಇರ್ತಾರೆ. ಹಾಗೆ ಎಲ್ಲಾ ಭಾಷೆಯ ಜನರು ಇದ್ದಾರೆ ಅಂತಂದಾಗ ಕೇವಲ ಒಂದೇ ಭಾಷೆ ಕಲಿತ್ರೆ ಎಲ್ಲ ಜನ ಕಷ್ಟಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲ ಭಾಷೆ ಕಲಿತಿರ್ಬೇಕಾಗುತ್ತೆ. ಸೊ ಅದೇನಿರ್ತಕ್ಕಂಥದ್ದು ಉರ್ಜಿತ ನಾನಾ ಭಾಷೆ ಅಂದ್ರೆ ಹಲವು ಭಾಷೆಗಳ ಒಂದು ಪಾಂಡಿತ್ಯವನ್ನ ಅಥವಾ ಪ್ರೌಢಿಮೆಯನ್ನು ನಾವು ಹೊಂದಿದವನಾಗಿರ್ಬೇಕು, ಮತ್ತು ಅಟ್ಲೀಸ್ಟ್ ಪ್ರೌಢಿಮೆ ಪರವಾಗಿಲ್ಲ ಆ ಭಾಷೆನಾದ್ರೂ ಕೂಡ ಕಲಿತಿರುವವನಾಗಿರ್ಬೇಕಂತೆ. ಇನ್ನು ಲಂಚಕ್ಕೆ ಕೈ ಪಾಯಿಂಟ್ ಆಲ್ರೆಡಿ ಮೇಲ್ಗಡೆ ಬಂತು, ಎರಡೇ ಲಂಚಕ್ಕೆ ಕೈಯಾಸೆಯನ್ನ ಮಾಡುವವನು ಆಗಿರಬಾರದು. ವ್ರತ ಸದ್ಧರ್ಮ ವಿಚಾರಶಾಲಿ. ನೋಡಿ, ವಿಚಾರವಂತನಾಗಿರ್ಬೇಕು, ತಿಳುವಳಿಕೆಯನ್ನು ಹೊಂದಿದವನಾಗಿರ್ಬೇಕು, ಮೇಧಾಶಕ್ತಿಯನ್ನ ಹೊಂದಿದವನಾಗಿರ್ಬೇಕು. ಚತುರೋಪಾಯ ಬಲವನು. ಚತುರೋಪಾಯ ಅಂದ್ರೆ ಸಮಾಧಾನ ಭೇದ, ಸಾಮ ಭೇದ, ದಾನ, ಖಂಡ. ಚತುರೋಪಾಯಗಳು ಅಂತಂದ್ರೆ ಬಲವನ್ನಾಗಿರ್ಬೇಕು. ಚತುರೋಪಾಯಗಳ ಬಲವು ಅಂದ್ರೆ ಇವೆ: ಸಾಮ, ಭೇದ, ದಾನ ಮತ್ತು ಖಂಡ. ಯಾವಾಗ ಒಂದೇ ರೀತಿಯಲ್ಲಿ ಇರುವಾಗ ಕೆಲವರನ್ನ ಕೆಲವೊಂದು ರೀತಿಯಲ್ಲೇ ದಂಡಿಸಬೇಕಾಗುತ್ತೆ, ಶಿಕ್ಷೆ ಕೊಡಬೇಕಾಗುತ್ತೆ. ಕೆಲವರಿಗೆ ಅದೆಷ್ಟೇ ಉದಾರವಾಗಿರ್ತಕ್ಕಂಥ ಮನಸ್ಸನ್ನ ಹೊಂದಲಾಗಿರುತ್ತೆ. ಹಾಗಾಗಿ ಈ ನಾಲ್ಕನ್ನು ಕೂಡ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ಕೋಬೇಕು ಅನ್ನೋದು ಸರಿಯಾದ ರೀತಿಯಲ್ಲಿ ತಿಳಿದಂತವನು ಅವನ ರಾಜ ಆಗಿರ್ಬೇಕಂತೆ. ಇನ್ನು ವ್ರತ ಸದ್ಧರ್ಮ ಆಯ್ತಲ್ಲದು. ಇನ್ನು ಪತಿ ಕಾರ್ಯ ವರ ಮಂತ್ರಿ ವೈ ಆಹಾರ ಶ್ರೀ ಚಂದ್ರ ಸೋಮೇಶ್ವರ. ಪತಿ ಕಾರ್ಯ ಅಂದ್ರೆ ಒಡೆಯ ಅಂತ. ಸೊ ಒಡೆಯನ ಅಷ್ಟು ಕಾರ್ಯಗಳನ್ನ ನೆರವೇರಿಸುವವನು, ಮಾಡುವವನು ಅವನಾಗಿರ್ಬೇಕಂತೆ. ಜೊತೆಗೆ ಆ ಕಾರ್ಯಗಳಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಕೂಡ ಹೊಂದಿರಬೇಕು. ಸೊ ಒಂದು ಕಾರ್ಯವನ್ನು ಮಾಡ್ತಾರೆ ಅಂತಂದ್ರೆ ಅವನು ಸ್ವಾರ್ಥ, ಒಂದು ವೈಯಕ್ತಿಕ ಕೆಲಸ ಆಗಿರ್ಬೋದು, ಒಂದು ರಾಜ್ಯದ ಕೆಲಸ ಆಗಿರುತ್ತೆ. ಸೊ ರಾಜ್ಯದ ಕೆಲಸ ಅಂತಂದಾಗ ಆ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ಕೆಲಸವನ್ನು ಮಾಡಿ ಹೊರಟಿದ್ದಾಗ ಆ ಕೆಲಸ ಕಾರ್ಯದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇದ್ರೆ ಮಾತ್ರ ಕೆಲಸ ಯಶಸ್ವಿಯಾಗಿ ನೆರವೇರುತ್ತೆ. ಇಲ್ಲದ್ರೆ ನೆರವೇರಲ್ಲ. ರಾಜನ ಯೋಜನೆ ಅಥವಾ ರಾಜನ ಹಣ ನೀರಲ್ಲಿ ಹೋಮ ಮಾಡೋದು. ಹಾಗಾಗಿ ಉಪಯೋಗಕ್ಕೆ ಬರಲ್ಲ. ಆ ಯಶಸ್ವಿ ಕಾರ್ಯದಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನ ಆ ಮಂತ್ರಿ ಹೊಂದಿರಬೇಕಂತೆ. ನೋಡಿ, ಇಷ್ಟು ಕೂಡ ಮೂರನೇ ಕಾಲದಲ್ಲಿ ಮಂತ್ರಿಯ ಕರ್ತವ್ಯಗಳ ಬಗ್ಗೆ ಹೇಳಿದೆ. ಅರ್ಥಾತ್ ಮೂರನೇ ಕಾಲ. ಇನ್ನ ಕೊನೆಯ ಕಾಲದಲ್ಲಿ ಇರ್ತಕ್ಕಂಥದ್ದು ನೋಡಿ, ಇನ್ನು ಸ್ವಲ್ಪ ಇದನ್ನು ಮುಗಿಸ್ಬಿಡ್ತೀನಿ. ಉಡುರಾಜಂ ಹಳೆಗುಂದಿ ಪ್ರತ್ಯದೇಹನೆ ಋಗೋದ ಬೀಜಂ. ಉಡುರಾಜ ಚಂದ್ರ. ಉಡುರಾಜ ಅಂದ್ರೆ ಚಂದ್ರದೇವರು. ಚಂದ್ರ ಯಾವ ಇರ್ತಾನೆ ಅಲ್ವಾ? ನೋಡಿ, ಅಮಾವಾಸ್ಯೆ ಹುಣ್ಣಿಮೆ 15 ದಿನ ಬರ್ತಾ ಇದ್ದಾರೆ. ಸೊ ಬಂದ ಹಾಗೆ ಚಂದ್ರನ ಕಾಂತಿ ಅಥವಾ ಪ್ರಕಾಶ
ಹೆಮ್ಮರ ಅಥವಾ ಮೃಗೋದ ಮೃಗೋದ ಅಂದ್ರೆ ಆಲದ ಮರ. ಆಲದ ಮರ ಬಹಳ ಬೃಹದಾಕಾರವಾಗಿರ್ತಕ್ಕಂಥ ಮರ, ಮೇಘೋತ್ಸವ ಅಲ್ವಾ. ಆದರೆ ಬಿದ್ದಂತಹ ಬೀಜಗಳೆಲ್ಲವೂ ಕೂಡ ನಾಶ ಆಗ್ತಾವ ಅಂದ್ರೆ ನೆಲದ ಮೇಲೆ ಬಿದ್ದಂತವು ಇಲ್ಲ ಇಲ್ಲ, ಎಲ್ಲಾ ಬೀಜಗಳು ನೋಡಿ, ಒಂದಷ್ಟು ಬಿಲ್ಡಿಂಗ್ ಮೇಲೆ ಬಿದ್ದಂತ ನಾಶ ಆಗಬಹುದು, ರಸ್ತೆ ಮೇಲೆ ಬಿದ್ದಂತವು ವೆಹಿಕಲ್ ಅಡ್ಡಾಡಿದ ಮನುಷ್ಯರ ತುಳಿಯಿಂದಾಗಿ ನಾಶ ಆಗಬಹುದು. ಆದರೆ ಕೆಲವೊಂದಷ್ಟಾದ್ರೂ ಕೂಡ ಭೂಮಿಗೆ ಬಿದ್ದು ಸಂಪರ್ಕಭರಿತವಾಗಿರ್ತಕ್ಕಂತಹ ಮಣ್ಣಿಗೆ ಬಿದ್ದು ಅಲ್ಲಿ ಒಂದು ಬೃಹದಾಕಾರವಾಗಿ ಹೆಮ್ಮರವಾಗಿ ಹಾಗೆ ಆಗ್ತದೆ. ಹಾಗೆ ಸಿಡಿದು ಕರ್ಮ ದೊಡ್ಡದಾಗುತ್ತೆ. ಎಲೆಗಳು ಎತ್ತಾಗದೆ ಲೋಕಗಳು, ಎಲೆಗಳು ಒಂದು ಚಿಕ್ಕ ಕರು ಮುಂದೊಂದು ದಿನ ದೊಡ್ಡ ಎತ್ತಾಗಿ ಬದಲಾಗಲ್ಲ. ಹಾಗೆ ಮಿಡಿ ಪಣ್ಣಾಗದೆ ಮಿಡಿ ಅಂದ್ರೆ ಈಚು ಈಚು ಕೇಳಿರ್ಬೇಕಲ್ಲ ನೀವು, ಏನ್ ಈಚು? ಕಾಯಿ ಈಚು ಈಚಾಗಿರ್ತಕ್ಕಂಥದ್ದು ಹಣ್ಣಾಗಲು ಮುಂದೆ ಹಣ್ಣಾಗದೆ ಹಣ್ಣಾಗದೆ ಪಕ್ಕಾರಕ್ಕೆ ಪಕ್ಕಾರ. ಮಿಡಿ ಪಣ್ಣಾಗದೆ ಒಂದು ಈಚು ಅಂತಕ್ಕಂಥದ್ದು ಕಾಯಿ ಅಂತಕ್ಕಂಥದ್ದು ಮುಂದೊಂದು ದಿನ ಬಲಿತು ಹಣ್ಣಾಗಲೇಬೇಕು. ಇದು ಜಗದ ನಿಯಮ. ಪಣ್ಣಾಗದೆ ದೈವ ನಿರ್ಣಯಿಸಿರಲ್ಲ, ಕಾಲಾನುಕಾಲಕ್ಕೆ ತಾನು ಧರ್ಮವು ಬಲ್ಲಿದನಾಗದೆ. ನೋಡಿ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅರ್ಧದ ಹೋಲಿಕೆಯಲ್ಲಿ ಇಷ್ಟು ಕೂಡ ಹೋಲಿಕೆಯನ್ನು ಹಾಕಿದರೆ ಒಬ್ಬ ಬಡವ ಅಂತಕ್ಕಂಥವನು ಶ್ರೀಮಂತನಾಗಲು ಸಾಧ್ಯತೆ ಇಲ್ವಾ? ಹಾಗೆ ಹೇಳ್ತಾರೆ, ಒಂದು ನಾಣ್ಯದ ಎರಡು ಮುಖಗಳಿದ್ದಾವೆ. ಒಂದು ನಾಣ್ಯವನ್ನು ಮೇಲ್ಗಡೆ ಚಿಮ್ಮಿದ ಮೇಲೆ ಯಾವಾಗ ಕೂಡ ನಾಣ್ಯ ಬರುತ್ತದೆ, ರಾಜ ಬಿದ್ದೆ ಬಿಡುತ್ತೆ. ಹಾಗೆ ಒಂದು ಸಮಾಜ ಅಂತ ಬಂದಾಗ ಸಮಾಜ ಎಲ್ಲಾ ತರದ ವರ್ಗಗಳು ಕೂಡ ಇರ್ತಾರೆ, ಎಲ್ಲಾ ಒಂದು ಸ್ಥಾನಮಾನ ಜನರು ಕೂಡ ಇರ್ತಾರೆ. ಸೊ ಬಡವರು ಕೂಡ ಅದರಲ್ಲಿ ಒಂದು ಅಲ್ವಾ. ಹಾಗಾಗಿ ಬಡವ ಯಾವತ್ತೂ ಕೂಡ ನಿರಂತರವಾಗಿ ಒಂದೇ ಬಡವನಾಗಿ ಇರ್ತಾನ ಇಲ್ಲ. ಚಂದ್ರ ಅಂತಕ್ಕಂಥನು ಯಾವ ರೀತಿಯಾಗಿ ತನ್ನ ಪ್ರಕಾಶಮಾನವನ್ನ ಮತ್ತೆ ತಂದುಕೊಡ್ತಾನೋ ಹಾಗೆ ಆಲದ ಮರದ ಬೀಜ ಬಿದ್ದು ಸಿಡಿದು ಬೃಹದ ಮರ ಆಗುವ ಹಾಗೆ ಅಲ್ವಾ. ಹಾಗೆ ಎಳೆಗಳು ಎತ್ತಾಗುವ ಹಾಗೆ, ಹಾಗೆ ಈಚು ಹಣ್ಣಾಗುವ ಹಾಗೆ. ಈ 4 ಉದಾಹರಣೆಗಳನ್ನು ಹೇಳ್ಕೊಟ್ಟಿದ್ರು. ಸೊ ಈ ರೀತಿಯಾಗಿ ಮುಂದೊಂದು ದಿನ ಬಡವನು ಕೂಡ ಶ್ರೀಮಂತನಾಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾ ಈ ಒಂದು ಪದ್ಯ ಭಾಗವನ್ನ ಮುಗಿಸ್ತಾ ಇದ್ದಾರೆ. ಅದಾದ ಪದ್ಯ ಕಡೆ ನಿಜವಾದ ಒಂದು ಯಾರು? ಧಾರ್ಮಿಕ ಎಂದು ಯಾರನ್ನು ಕರೆಯಲಾಗಿದೆ? ರಾಜನ ಕರ್ತವ್ಯವೇನು? ನೆಕ್ಸ್ಟ್ 4ನೇದು ಮಂತ್ರಿಯ ಗುಣ ಲಕ್ಷಣ ಗಳೇನು? ನೆಕ್ಸ್ಟ್ ಕುಲಿಗೆರೆ ಸೋಮನಾಥ ಅವರ ಅಂಕಿತ ಯಾವುದು? ಇದಿಷ್ಟು ಹೋಮ್ವರ್ಕ್. ಇಷ್ಟು ಕ್ವಶನ್ಸ್ ಬರಕಂತ ಸೋಮವಾರ